ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಚೈತ್ರ ಮಾಸದ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ ಮತ್ತು ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮುಖಾಂತರ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡ್ಕೊಳ್ಬೋದು ಅಂತ ಗುರುಜರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು ಪ್ರತಿದಿನದ ಸಂದೇಶವನ್ನು ನೀಡೋದ್ರ ಜೊತೆಗೆ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ವೀಕ್ಷಕರೇ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ವೈಯಕ್ತಿಕವಾಗಿ ಅವರ ಆಶ್ರಮದಲ್ಲಿಯೇ ಭೇಟಿಯಾಗಬೇಕು ಅನ್ನೋದಾದರೆ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನು ಭೇಟಿಯಾಗಬೇಕು ಅಂದರೆ ಅದಕ್ಕೆ ಮೊದಲಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳು ಯಾವುದು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482 509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗಬಹುದು. ಭೇಟಿಯಾಗುವಂತಹ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ನೀವು ಕರೆ ಮಾಡ್ಬೋದು, ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಭ
कर्तव्यम् सङ्कटे कष्टनाशनम् शुचिर्भूत्वा पठेत् स्तोत्रम् सर्वसिद्धिप्रदायकम् मृत्युञ्जय महादेव त्राहि मां शरणागतम् जन्म मृत्युजरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः प्रणतक्लेशनाशाय योगिनां पतये नमः ಈಗ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರನ್ನ ಮತ್ತು ಶ್ರೀನಿವಾಸ್ ಶರ್ಮರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ನಮಸ್ತೆ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರ್ಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯೋ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕುಂದರಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಗೌರೀರ್ಮ್ಯಮಾಯ ಸಲಿಲಾನಿಕ್ಷತ್ವದ್ವಿಪದೇನ್ ವಿಪದೇನ್ ಸ್ವಾಂ ಚತುಷ್ಪದಿ ಅಷ್ಟಾಪದೇ ನೌಪದೇ ಬಹುಶೇ ಸಹಸ್ರಾಕ್ಷರಾಂ ಪರಮೇಭ್ಯೋ ಮನ್. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಗಂಧದ್ವಾರಾಂತರಾದರ್ಶಾನ್ ನಿತ್ಯಪುಷ್ಠಾಂಗರೀಶನೇ ಈಶ್ವರೀಂ ಸರ್ವಭೂತಾನಾಂ ತ್ವಾಮೇಹೋಪತ್ವಯೇ ಶ್ರಿಯಂ. ಓಂ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶೀಘ್ರದಲ್ಲಿ ಎಲ್ಲವೂ ಕಾರ್ಯಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ನೀವು ಪ್ರತಿದಿನದ ಸಂದೇಶವನ್ನು ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ವಾರದ ಮೊದಲನೆಯ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಈ ಒಂದು ವಾರದ ಪ್ರಾರಂಭ ದಿನವನ್ನು ಬೆಳಗಿನ ಜಾವನದ ಆ ಒಂದು ಸಂದೇಶದೊಂದಿಗೆ ಪ್ರಾರಂಭವನ್ನು ಮಾಡೋಣ. ಇವತ್ತಿನ ದಿವಸ ಶುಭ ಆ ಸಂದೇಶ ಅನ್ನೋದೇ ಒಂದು ಶುಭ ಸಂದೇಶ ಅಂತಲೇ ಇರ್ಬೋದು. ಆದರೆ ಇವತ್ತಿನ ದಿವಸ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಸಂದೇಶ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಮೋಟಿವೇಶನ್ ಅಂತಕ್ಕಂಥದ್ದು, ಇಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು, ಇಲ್ಲ ಅಂದರೆ ಸಾಕಷ್ಟು ನೊಂದಿರೋರಿಗೆ ಒಂದು ಸಾಂತ್ವನ ಅಂತನೋ ಇರ್ತಕ್ಕಂಥ ಸಂದೇಶ ಅಂತಲೇ ಹೇಳ್ಬೋದು. ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಡುತ್ತಕ್ಕಂಥದ್ದು ಸಹಜವೇ. ಏನೇ ಆಗಲಿ, ಎಂಥದ್ದೇ ಆಗಲಿ, ಹೇಗೆ ಆಗಲಿ, ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹೇಳಿ
ನಮ್ಮ ಮನಸ್ಸಿನಲ್ಲಿ ನೋವನ್ನು ಇಟ್ಕೊಂಡು ನಾವು ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಕೂಡ ಪರವಾಗಿಲ್ಲ, ಅದು ಹೆಂಗಾದರೂ ಕೂಡ ಪರವಾಗಿಲ್ಲ, ಎಂಥದ್ದಾದರೂ ಕೂಡ ಪರವಾಗಿಲ್ಲ, ಎಲ್ಲವನ್ನೂ ಕೂಡ ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ನಾವು ಮುಂದೆ ಹೋಗ್ತಕ್ಕಂಥದ್ದೇ ನಮ್ಮ ಜೀವನ. ಏನೋ ಆಗೋಯ್ತಲ್ಲಪ್ಪ, ಅಯ್ಯೋಯ್ಯೋ ಹಿಂಗಾಗೋಯ್ತಲ್ಲಪ್ಪ, ಅಯ್ಯಯ್ಯೋ ಹಂಗಾಗೋಯ್ತಲ್ಲಪ್ಪ ಅಂತ ಮನಸ್ಸಿಗೆ ನೋವು ಮಾಡಿಕೊಂಡು ಕೂತ್ಕೊಂಡ್ರೆ ಕೂತ ಜಾಗದಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀವಿ. ಅದು ಏನಾದರೂ ಆಗಲಿ ಹೆಂಗಾದರೂ ಆಗಲಿ ನನ್ನ ಪಾಡಿಗೆ ನಾನು ಮುಂದಕ್ಕೆ ಹೋಗ್ತಾನೆ ಇರಬೇಕು, ಇದೆಲ್ಲ ಸಾಮಾನ್ಯ. ನನಗೆ ಎಡವತಕ್ಕಂಥದ್ದು ಸಹಜ. ನಾಳೆ ಮುಂದೆ ನಿಲ್ಲಬೇಕು ಅಂದರೆ ಇವಾಗ ನಾನು ಎಡವಲೇಬೇಕು ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗಿದ್ದೆ ಆದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಈ ವಾರ ನಾವು ಅಂದ್ಕೊಂಡಿರ್ತಕ್ಕಂಥ ಈಗಾಗಲೇ ಭಾನುವಾರ ನಾವೆಲ್ಲ ಕ್ಯಾಲ್ಕುಲೇಷನನ್ನು ಹಾಕೊಂಡು ಕೂತಿರ್ತೀವಿ. ಈ ವಾರದಲ್ಲಿ ಇಂತೆಲ್ಲ ಕೆಲಸಗಳನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅದು ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಬೇಕು. ವಾರದ ಮೊದಲನೇ ದಿನ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡಿತಾ ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೇಬೇಕು ಎಂಬತಕ್ಕಂಥ ದೃಢ ಮನಸ್ಸಿನ ಸಂಕಲ್ಪ, ಭಗವಂತನ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಕ್ಕಂಥದ್ದು. ಈ ಒಂದು ಕೆಲಸವನ್ನು ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಮಾಡಬೇಕು. ದೃಢ ಮನಸ್ಸಿನ ಸಂಕಲ್ಪ ಇರಬೇಕು. ಭಯ ಎಂಬತಕ್ಕಂಥದ್ದು ನಿಮ್ಮ ತಲೆಯಲ್ಲಿರಬೇಕು, ಮನಸ್ಸಲ್ಲ. ಭಯ ಎಂಬತಕ್ಕಂಥದ್ದು ತಲೆಯಲ್ಲಿರಬೇಕು. ಹೌದು, ನಾನು ಮಾಡ್ತಾ ಇದ್ದೀನಿ, ಈ ಕೆಲಸವನ್ನು ಮಾಡ್ತೀನಿ, ಇದರಲ್ಲಿ ಎಡುವತಕ್ಕಂಥದ್ದು ಸಹಜ. ಆ ಎಡುವುದಿರ ಅದರಿಂದ ಹೇಗೆ ಆಚೆ ಬರಬೇಕು, ಇಂತೆಲ್ಲ ತಪ್ಪುಗಳು ಆಗತ್ತೆ, ನಿಮಗೆ ಗೊತ್ತು. ಆ ತಪ್ಪುಗಳನ್ನು ಯಾವ ರೀತಿ ಸರಿತಿದ್ದುಕೊಳ್ಬೇಕು, ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಇಂತೆಲ್ಲ ಕೆಲಸಗಳನ್ನು ಯಾವ್ಯಾವ ರೀತಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ಮನಸ್ಸಿಂದ ಯೋಚನೆ ಮಾಡಿದ್ರೆ ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಖಂಡಿತ ಸಾಕಷ್ಟು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿನ ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ನಿನ್ನೆ ನಡೆದಿರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮ ನಿಜಕ್ಕೂ ಬಹಳ ಅದ್ಭುತ. ಭಾನುವಾರದ ಕಾರ್ಯಕ್ರಮದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಾತನಾಡ್ತಕ್ಕಂಥ ವನಸರಿ, ಅದ್ಭುತವಾಗಿರ್ತಕ್ಕಂಥ ಪತ್ರಕ್ಕೆ ಉತ್ತರ, ಒಂದು ಕರೆಗೂ ಕೂಡ ಉತ್ತರ, ನಿಜಕ್ಕೂ ಬಹಳ ಸಂತೋಷ ಆಯಿತು. ಇದೇ ರೀತಿ ಭಾನುವಾರದ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಕರೆಯನ್ನು ಮಾಡ್ಬೋದು, ಪತ್ರವನ್ನು ಬರಿಬೋದು. ಪತ್ರವನ್ನು ಬರಿಬೇಕಾದ್ರೆ ಆ ಒಂದು ಪತ್ರದಲ್ಲಿ ಮುಂಭಾಗದಲ್ಲಿ ತಾವು ಮಾತನಾಡ್ತಕ್ಕಂಥ ವನಸಿರಿ ಎಂಬತಕ್ಕಂಥ ಆ ಒಂದು ಪದವನ್ನು ಅಲ್ಲಿ ಮೆನ್ಷನ್ ಮಾಡಿ, ಅಂದರೆ ಇಂತಹ ವಿಭಾಗಕ್ಕೇ ನಾವು ಪತ್ರವನ್ನು ಬರೆದಿದ್ದೀವಿ ಅಂತ ಹೇಳಿ ತಾವು ಅದನ್ನು ಬರೆದು ಕಳಿಸ್ಬಿಟ್ರೆ ಆದಷ್ಟು ಬೇಗ, ಇನ್ನಷ್ಟು ಬೇಗ ಆ ಒಂದು ಪತ್ರವನ್ನು ನಾವು ಸ್ವೀಕರಿಸ್ತಕ್ಕಂಥವ್ರು ಇರ್ತೀವಿ. ಆ ಒಂದು ಪತ್ರಕ್ಕೆ ಆದಷ್ಟು ಬೇಗ ಉತ್ತರವನ್ನು ಕೂಡ ಕೊಡುವಂಥವ್ರಾಗ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಿನದ ಸಂದೇಶ ಏನು ತಿಳ್ಕೊಂಡಿದ್ದಾಯಿತು ಶ್ರೀನಿವಾಸ್ ಶರ್ಮಾ ಅವರಿಂದ. ಇನ್ನು ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜವರಿಂದ. ಖಂಡಿತಮ್ಮ. ಓಂ ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ. ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 17/4/2023 ಸೋಮವಾರ ದ್ವಾದಶಿ. ಇವತ್ತು ಪೂರ್ವಾಭಾದ್ರ ನಕ್ಷತ್ರ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೋಮಪ್ರದೋಷ ಇರತಕ್ಕಂಥದ್ದು. ಸೋಮಪ್ರದೋಷವಾದ್ದರಿಂದ ಇವತ್ತು ಸಂಧ್ಯಾಕಾಲದ ಸಾಂಬ ಸದಾಶಿವನಿಗೆ ನಡೀತಕ್ಕಂಥ ಅಭಿಷೇಕ, ಅಲಂಕಾರ, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ಆ ಶಿವನ ಮಂದಿರಕ್ಕೆ ಬಂದು ಅಲ್ಲಿ ಶಿವ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು 108 ಬಾರಿ ಪಠನೆ ಮಾಡಿ, ಒಂದಷ್ಟು ಬಿಲ್ವಪತ್ರೆ ಅಥವಾ ತುಂಬೆ ಹೂವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ, ಅಲ್ಲಿ ನಡೆಸ್ತಕ್ಕಂತಹ ಆ ಭಸ್ಮದ ಅರ್ಚನಾ ಪ್ರಸಾದವನ್ನು ಲಲಾಟದಲ್ಲಿ, ಅಂದರೆ ಹಣೆಯ ಮೇಲೆ ಭಸ್ಮ ಧಾರಣೆಯನ್ನು ಮಾಡಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಇವತ್ತು ಸೋಮಪ್ರದೋಷದ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸೋಮಪ್ರದೋಷ, ಈ ಸೋಮಪ್ರದೋಷದಲ್ಲಿ ಸಂಧ್ಯಾಕಾಲದಲ್ಲಿ ಎಲ್ಲಿ ಶಿವಲಿಂಗಗಳಿರುತ್ತೋ, ಎಲ್ಲಿ ಶಿವನಿಗೆ ನಡಿಬೇಕಾಗಿರ್ತಕ್ಕಂಥ ಅಭಿಷೇಕಗಳು ನಡೀತಿರುತ್ತೋ, ಅಥವಾ ಕೆಲವೊಂದಷ್ಟು ಕಡೆ ಅಲ್ಲಿ ಅಭಿಷೇಕ ಆಗದಿರತಕ್ಕಂಥ ಪರಿಸ್ಥಿತಿಗಳಿರುತ್ತೆ, ಅಂತಹ ಸಾನ್ನಿಧ್ಯವನ್ನು ನೀವು ಆಯ್ಕೆ ಮಾಡಿಕೊಂಡು ಅಂಥ ಸಾನ್ನಿಧ್ಯದಲ್ಲಿ ನಿಮ್ಮ ಸ್ವಹಸ್ತದಿಂದ, ತಾವೇ ತಮ್ಮ ಸ್ವಹಸ್ತದಿಂದ ಶಿವನಿಗೆ ಅಭಿಷೇಕ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಶಿವ ಅಪೇಕ್ಷೆ ಹೇಗಿದೆ ಅಂದರೆ, ಸ್ವಾಮಿಗೆ ನಡೀತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ ಮಾತ್ರವೇ ಪ್ರೀತಿ. ಅಂದರೆ ಯಥೇಚ್ಛವಾದಂತಹ ಜಲದಿಂದ, ಗಂಗೆಯಿಂದ, ಅಂದರೆ ನೀರಿನಿಂದ ಅಭಿಷೇಕ ಮಾಡಿದ್ರೆ ಶಿವ ತೃಪ್ತನಾಗ್ತಾನೆ. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ವಿಷ್ಣುಗೆ ಎಷ್ಟು ಅಲಂಕಾರ ಮಾಡಿದ್ರೂ ಇನ್ನೂ ಏನಾದರೂ ಒಂದಷ್ಟು ಅಲಂಕಾರ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣ್ತಿದ್ದೇನೋ ಅನ್ನುವಂತಹ ಮನಸ್ಸಾಗುತ್ತೆ. ಆದರೆ ಶಿವನಿಗೆ ನಿತ್ಯವೂ ಸಹಿತ ವರ್ಷದ 365 ದಿವಸ, ದಿನದ 24 ಗಂಟೆ ಪ್ರತಿ ಗಳಿಗೆಯೂ ತಲೆಯ ಮೇಲೆ ಗಂಗೆಯನ್ನು ಇಟ್ಟು ಅಭಿಷೇಕವನ್ನು ಮಾಡ್ತಾ ಬಂದರೆ ಶಿವ ತೃಪ್ತನಾಗ್ತಾನೆ, ನಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ.
ಬಿಸಿಲಿನ ಧಗೆ ಸಾಕಷ್ಟು ಇರೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಸಹಿತ ಅಷ್ಟೇ ಎಚ್ಚರಿಕೆ ಕೊಡಬೇಕು. ಈಗ ಆರೋಗ್ಯದ ಕಡೆಯೂ ಗಮನ ಇರಬೇಕು, ಹಾಗೆ ಹಾಕುವ ಹೆಜ್ಜೆಯಲ್ಲೂ ಎಚ್ಚರಿಕೆ ಇರಬೇಕು. ಇವತ್ತು ವಾರದ ಮೊದಲನೇ ದಿವಸ, ಇವತ್ತು ಪ್ರಾರಂಭಿಸುವಂಥ ಕೆಲಸ ನಿಮಗೆ ಆದಷ್ಟು ಎಲ್ಲ ಕೆಲಸಗಳಲ್ಲೂ ಜಯ ಸಿಗಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಪೋಷಕರು ತಂದೆ ತಾಯಿ ಆಶೀರ್ವಾದ ಪಡೆದು ತಾವು ಏನನ್ನು ಅಂದುಕೊಂಡಿದ್ದೀರೋ ಆ ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಹಿತ ಕಾರ್ಯಸಿದ್ಧಿಯಾಗಲಿ. ಹಾಗೆ ಇವತ್ತಿನ ದಿವಸ ವಾರದ ಪ್ರಾರಂಭ ಆದ್ದರಿಂದ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೋಜವಂ ಮಾರುತದಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಎಲ್ಲೂ ಸಹಿತ ಆ ಆಸೆ ಆಕಾಂಕ್ಷೆಗಳಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಎಲ್ಲವೂ ಕಾರ್ಯಸಿದ್ಧಿ ಆಗಲಿ ಅಂತ ಆ ಕಾರ್ಯಸಿದ್ಧಿ ಹನುಮನ್ನು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ, ರಾಶಿಫಲ ಪ್ರಾರಂಭಿಸಬೇಕು. ಹಾಗೆ ಮುಖ್ಯವಾಗಿ ಒಂದು ವಿಚಾರ ತಿಳ್ಕೊಳ್ಳುವಂಥದ್ದಿದೆ. ಇದೇ ಬರ್ತಕ್ಕಂತಹ ಗುರುವಾರ ಅಮಾವಾಸ್ಯೆ ನಿಜ, ಅದರ ಜೊತೆಗೆ ಸಂಭವಿಸ್ತಿರ್ತಕ್ಕಂಥ ಗ್ರಹಣ ನಮ್ಮ ಭಾಗದಲ್ಲಿ ಇಲ್ವಲ್ಲ, ಯಾತಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಪ್ರತಿ ಬಾರಿ ಈ ಚರ್ಚೆ ನಡೆಯುತ್ತೆ, ಈ ಚಿಂತನೆ ನಡೀತಿರುತ್ತೆ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣನೇ ನಮಗೆ ಕಾಣಿಸೋದಿಲ್ಲ, ಆದರೂ ಗುರುಗಳು ಗ್ರಹಣದ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತಾರೆ ಅಂತ. ನಿಜ, ನಮಗೆ ಸಂಬಂಧ ಇಲ್ಲ, ಅದು ನಮಗೆ ಬರೆದಿರ್ತಕ್ಕಂಥ ಆಸ್ತಿನೂ ಅಲ್ಲ, ಅಥವಾ ನಮ್ಮ ಅಕೌಂಟಲ್ಲಿರ್ತಕ್ಕಂಥ ದುಡ್ಡು ಕಾಸು ಅಲ್ಲ, ಅದು ನಾವು ಖರ್ಚು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ದುಡ್ಡು ಕಾಸಿನ ಬಗ್ಗೆ ಆಗಲಿ, ಭೂಮಿ ಬಗ್ಗೆ ಆಗಲಿ, ಯಾವುದೇ ಒಂದು ವಿಚಾರ ಆಗಲಿ, ನಮ್ಮ ಮನಸ್ಸು ನಾವಿರುವವರೆಗೂ ನಮ್ಮ ಚಿಂತನೆಗಳಲ್ಲಿ ಅದರ ಮೇಲೆ ಒಂದು ಇದ್ದೇ ಇರುತ್ತೆ. ಅಂದರೆ ಆಲೋಚನೆ ಮಾಡುವಂತಹದ್ದು ಯೋಚನೆ ಮಾಡಿ. ಗ್ರಹಣ ನಮಗಿಲ್ದಿರೇ ಇರ್ಬೋದು, ಆದರೆ ಗ್ರಹಣ ಇದೆ ಅಂತಕ್ಕಂಥದ್ದಾದರೂ ಸತ್ಯವಾ? ಗ್ರಹಣ ನಮಗಿಲ್ದಿದ್ರು ಗ್ರಹಣ ಇದೆ ಎಂಬತಕ್ಕಂಥ ಪದ ಇದ್ದಾಗ, ಅಲ್ಲಿರ್ತಕ್ಕಂತಹ ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕ ಅದಾದಾಗ, ಅದರಿಂದ ಸಂಭವಿಸ್ತಕ್ಕಂಥ ಆ ದಿನದ ನಕ್ಷತ್ರ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು. ಹಾಗೆ ಅದರಲ್ಲೂ ಗುರುವಾರ ಅಮಾವಾಸ್ಯೆ ಅಂತಿದ್ದಾಗ ಅದು ಮತ್ತಷ್ಟು ಕ್ರೂರವೇ ಸರಿ. ಗುರುವಾರದ ಅಮಾವಾಸ್ಯೆ ಬಂತು ಅಂದರೆ ಬಹಳ ಎಚ್ಚರಿಕೆ ವಹಿಸಬೇಕು. ಕಳೆದ ಬಾರಿ ಗುರುವಾರ ಹುಣ್ಣಿಮೆ ಇತ್ತು. ಗುರುವಾರ ಹುಣ್ಣಿಮೆ ಇದ್ದಿದ್ದರಿಂದ ಒಂದು ತಂತ್ರಸಾರವನ್ನು ನಿಮಗೆ ತಿಳಿಸ್ತಾ ಇದ್ದೆ. ಸಮಯದ ಅಭಾವ ಕಡೆಯದಾಗಿ ಬಂದಾಗ ಇನ್ನದಕ್ಕೆ ಇರ್ತಕ್ಕಂಥ ಚಿಕ್ಕ ಪುಟ್ಟ ಒಂದಷ್ಟು ಪರಿಹಾರಗಳ ಬಗ್ಗೆ ಮಾತಾಡೋದ್ರೊಳಗೆ ಸಮಯ ಮುಗಿದು ಹೋಯಿತು. ಆದರೆ ಈ ಬಾರಿ ಅದಾಗಬಾರ್ದು. ಸಿಗುವಂತಹದ್ದು ಅಮೂಲ್ಯವಾದಂತಹ ಕ್ಷಣಗಳು. ಗುರುವಾರ ಅಮಾವಾಸ್ಯೆ, ಗುರುವಾರ ಹುಣ್ಣಿಮೆ ಬಂದರೆ, ಅಥವಾ ಭಾನುವಾರ ಅಮಾವಾಸ್ಯೆ, ಭಾನುವಾರ ಹುಣ್ಣಿಮೆ ಬಂದರೆ, ಅಂತಹ ದಿನಗಳು ಒಂದಷ್ಟು ತಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಹಿಂದಿನ ಗುರುಗಳು, ಹಿಂದಿರ್ತಕ್ಕಂತಹ ಮಹನೀಯರು ಅದಷ್ಟು ಸಾಕಷ್ಟು ಗ್ರಂಥಗಳಲ್ಲಿ ಅದರ ಆಧಾರಗಳನ್ನು ಬರೆದಿಟ್ಟಿದ್ದಾರೆ. ಅಂತಹ ಗ್ರಂಥಗಳ ಆಧಾರಿತವಾಗಿರ್ತಕ್ಕಂಥ ಒಂದಷ್ಟು ತಂತ್ರ ಮಂತ್ರ ಯಂತ್ರಗಳನ್ನು ನಮ್ಮ ಒಂದು ಅನುಕೂಲಕ್ಕಾಗಿ, ನಮ್ಮಗಳ ಯಶಸ್ಸಿಗಾಗಿ, ನಿಮ್ಮೆಲ್ಲರಿಗೂ ಸಹಿತ ಬದುಕಲ್ಲಿ ಒಂದು ಸುಂದರವಾದ ಬದುಕು ಕಟ್ಕೊಳ್ಳಿಕ್ಕಾಗಿ, ಅಥವಾ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಬರೆದಿರ್ತಕ್ಕಂಥ ಆ ಬರೆದಿರುವ ಒಂದೊಂದು ರಹಸ್ಯಗಳನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಎಷ್ಟೋ ಜನ ತಾಯಂದರು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳುವಂಥ ತಂತ್ರಸಾರಗಳನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ತಾಯಂದರು ಸಾಕಷ್ಟು ಜನ ಇದ್ದೀರಿ. ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಪಡಿಸ್ಕೊಂಡು ಸಿದ್ಧಿ ಆದ ನಂತರ ಅದನ್ನು 4 ಜನಕ್ಕೆ ಹೇಳಿ ಅವರ ಕೆಲಸ ಕಾರ್ಯಗಳಲ್ಲೂ ಸಹಿತ ಅನುಕೂಲವನ್ನು ಸಿದ್ಧಿಪಡಿಸಿರ್ತಕ್ಕಂಥವರು ತುಂಬ ಜನ ತಾಯಂದರಿದ್ದೀರಿ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಅಭಿಮಾನಿ ದೇವರುಗಳು. ಹಾಗಾಗಿ ಈಗ ಮುಂಬರ್ತಕ್ಕಂತಹ ದಿನದಲ್ಲಿ ಇದೇ ಗುರುವಾರ ಅಮಾವಾಸ್ಯೆ, ಗ್ರಹಣ ಪ್ರಕ್ರಿಯೆ, ಇದೆಲ್ಲದರ ಮಧ್ಯದಲ್ಲಿ ಗುರು ಬದಲಾವಣೆ ಬೇರೆ ಇದೆ. ನೋಡಿ ಹೇಗಿದೆ. ಈಗ ಮೇಲಿಂದ ಮೇಲೆ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಇರ್ತಕ್ಕಂಥದ್ದು ನವಗ್ರಹಗಳು. 9 ಗ್ರಹಗಳು 12 ಮನೆಯನ್ನು ಆಳ್ವಿಕೆ ಮಾಡುತ್ತೆ. 9 ಗ್ರಹಗಳು 12 ಮನೆಯನ್ನು ಆಳ್ವಿಕೆ ಮಾಡುವ ಸನ್ನಿವೇಶದಲ್ಲಿ ಯಾವ್ಯಾವ ಮನೆಗಳಲ್ಲಿ ಯಾವ್ಯಾವ ಗ್ರಹಗಳು ಕೂತಾಗ ಆ ಮನೆಯ ಲಾಭ ಎಷ್ಟು, ಆ ಮನೆಯ ಮುಂದಿನ ಮನೆ ಲಾಭ ಎಷ್ಟು, ಆ ಮನೆಯ ತ್ರಿಕೋನಾಕಾರ ಹೇಗಿದೆ, ಜೊತೆಗೆ ಆ ಮುಂಬರತಕ್ಕಂತಹ ದಿನಗಳಲ್ಲಿ ಆಗುವಂತಹ ಸಮಸ್ಯೆಗಳು, ಲಾಭಗಳೇನು, ಆ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಂಡು, ಲಾಭದ ಬಗ್ಗೆ ನಾವು ತಿಳ್ಕೊಳ್ಳದಿದ್ರೂ ಪರವಾಗಿಲ್ಲ, ಮುಂದೆ ಯಾವ ನಷ್ಟ ಎದುರಾಗುತ್ತೆ, ಯಾವ ಸಮಸ್ಯೆಗೆ ನಾವು ಸಿಲುಕೊಳ್ಬೇಕಾಗತ್ತೆ. ನೋಡಿ, ಮನುಷ್ಯ ತಾನು ಏನು ಬೇಕಾದರೂ ಆಳ್ವಿಕೆ ಮಾಡಬಹುದು. ಕಳೆದ 1-2 ದಿನಗಳಿಂದ ನಿಮ್ಮೆಲ್ಲರ ಮೊಬೈಲಲ್ಲೂ ಮತ್ತು ನಿಮ್ಮೆಲ್ಲರಿಗೂ ಸಹಿತ ಸುದ್ದಿ ಗೊತ್ತಾಗ್ತಾ ಇರತಕ್ಕಂಥದ್ದು, ನಮ್ಮ ರಾಜ್ಯವಲ್ಲ, ಹೊರ ರಾಜ್ಯವಲ್ಲೇ ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡು ಎಲ್ಲರನ್ನೂ ಸಹಿತ ನಡಕಕ್ಕೆ ಬರೆಸಿ ಎಲ್ಲರಿಗೂ ತೊಂದರೆಗಳು ಮಾಡಿರ್ತಕ್ಕಂಥವ್ರು, ಆದರೂ ಒಂದು ರಾಜ್ಯದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ಕೊಂಡು ತನ್ನದೇ ಆದಂಥ ಹೆಸರು ಮಾಡಿದ್ದವರು.
ಮೃತರಾದರು. ಆದಂಥ ರೀತಿ ನೋಡಿ, ಸರ್ಪಗಾವಲು, ಎಲ್ಲ ಥರ ವಿಶೇಷವಾಗಿರ್ತಕ್ಕಂಥ ಬಿಗಿ ಬಂದೋಬಸ್ತು. ಆದರೂ ಮನುಷ್ಯನ ಸಮಯ ಇದೆಯಲ್ಲ, ಯಾವುದೂ ಶಾಶ್ವತವಲ್ಲ. ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ನಾನು ಯಾವ ವಿಚಾರ ಹೇಳ್ತಿದ್ದೀನಿ ಅದನ್ನು ಸಂಪೂರ್ಣ ವಿಚಾರ ನಾನು ಹೇಳಲಿಕ್ಕಾಗೋದಿಲ್ಲ, ಹೇಳಬಾರ್ದು, ಅದು ನಮಗೆ ಬೇಡವಾದ ವಿಚಾರ. ಆದರೆ ಒಂದು ತಿಳ್ಕೊಳ್ಬೇಕು, ಮನುಷ್ಯನಿಗೆ ಏನೇ ಸೆಕ್ಯೂರಿಟಿ ಇರ್ಬೋದು, ಮನುಷ್ಯನಿಗೆ ತನಗಿರ್ತಕ್ಕಂತಹ ಆ ಪರಿಮಿತಿನಲ್ಲಿ ಏನೆಲ್ಲ ಸೆಕ್ಯೂರಿಟಿ ಇದ್ದು, 4 ಗೋಡೆ ವಜ್ರ ಖಚಿತವಾಗಿರ್ತಕ್ಕಂತಹ ಒಂದು ಆಯುಧವನ್ನು ಸುತ್ತ ನಾವು ಪ್ರೊಟೆಕ್ಷನ್ ಇಟ್ಕೊಂಡ್ರು, ಒಳಗಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಈ ಜ್ಯೋತಿ ಇದೆಯಲ್ಲ, ಆ ಒಳಗಿರುವಂತಹ ಆ ಜೀವಾತ್ಮವನ್ನು ಯಾರೂ ಬಂಧಿಸ್ಲಿಕ್ಕಾಗುವುದಿಲ್ಲ. ಆ ಜೀವಾತ್ಮಕ್ಕೆ ಯಾರೂ ಸಹಿತ ನಿನ್ನ ಬದುಕು ಇಷ್ಟು, ನೀನು ಹೀಗೇ ಇರಬೇಕು ಅಂತ ಆರ್ಡರ್ ಮಾಡಲಿಕ್ಕಾಗುವುದಿಲ್ಲ. ತಾಯಿ ಗರ್ಭದಿಂದ ಹೊರಬರುವಾಗ ಸ್ವತಂತ್ರವಾಗಿ ನೆಮ್ಮದಿಯುತವಾಗಿ ಆ ಒಂದು ಬೊಂಬೆಯನ್ನು ಅಥವಾ ಒಂದು ದೇಹವನ್ನು ಆಯ್ಕೆ ಮಾಡಿಕೊಂಡಿರುತ್ತಷ್ಟೆ. ಇದು ದೇಹ. ಈ ದೇಹ ಎಲ್ಲಿವರೆಗೂ ಒಳಗಿರುವಂತಹ ಆತ್ಮ, ಜೀವ, ಜ್ಯೋತಿ ಇರುವವರೆಗೂ ಮಾತ್ರ. ಅದಾದ ಮರುಕ್ಷಣ ಏನಂತೆ, ಯಾವಾಗಂತೆ, ಹೇಗಂತೆ, ಅಂತೆ ಕಂತೆಗಳ ಮಧ್ಯದಲ್ಲಿ ಈ ಸಂತೆ ನಡೆದು ಹೋಗ್ಬಿಡುತ್ತೆ. ಇರುವ ತನಕ ಮಾತ್ರ ಎಲ್ಲರೂ ಬನ್ನಿ ಕೂತ್ಕೊಳ್ಳಿ, ಗೌರವ ಕೊಡೋದು, ನಡೆಯೋದು, ಹೋಗೋದು, ಅಥವಾ ನಂಬೋದು, ಅಥವಾ ಅವ್ರ ಮೇಲೆ ಒಂದು ವಿಶ್ವಾಸ ಇಡ್ತಕ್ಕಂಥದ್ದು. ಅದಾದ ನಂತರನೇ ಮರುಕ್ಷಣವೇ ಪದಗಳೇ ಬದಲಾಗ್ಬಿಡುತ್ತೆ. ಅದು ಆಟೋಮೆಟಿಕ್ಕಾಗಿ ಅರಿವಾಗುವಂಥದ್ದು. ಅದರ ಮಧ್ಯದಲ್ಲಿ ಇರುವ 4 ದಿನದ ಬದುಕು. ಈ 4 ದಿನದ ಬದುಕನ್ನು ಸುಂದರವಾಗಿ ಕಟ್ಕೊಳ್ಬೇಕು. ಸಾಧ್ಯವಾದಷ್ಟು ಎಲ್ಲ ಸಾಮ್ರಾಜ್ಯವನ್ನು ನಮ್ಮದೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಎಲ್ಲ ಸಾಮ್ರಾಜ್ಯದಲ್ಲೂ ನಾವು ಹೀರೋಗಳಾಗಲಿಕ್ಕಾಗೋದಿಲ್ಲ. ನಾವಿರುವ ಸಾನ್ನಿಧ್ಯಗಳಲ್ಲಿ, ನಮ್ಮ ಮನೆಗಳಲ್ಲಿ, ಕನಿಷ್ಠ ಪಕ್ಷ ನಮ್ಮ ಪರಿಸರದಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಮಡದಿ, ಅಥವಾ ನಿಮ್ಮ ಅಕ್ಕ ತಂಗಿಯರು, ಅಥವಾ ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಇಷ್ಟು ಪ್ರಪಂಚ ಸಾಕು. ಈ ಇಷ್ಟು ಪ್ರಪಂಚದಲ್ಲಿ ನೀವು ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಂಪಾದನೆ ಮಾಡಿ ಎಲ್ಲರಿಗೂ ಬೇಕಾಗುವಂತಹ ಒಬ್ಬ ವ್ಯಕ್ತಿಯಾಗಿದ್ದು, ಎಲ್ಲರ ಕಷ್ಟಗಳನ್ನು ಆಲಿಸುವಂತಹ ಗುಣ ನಿಮ್ಮದಾಗಿದ್ದು, ಅಥವಾ ನೀವು ಸಂಪಾದನೆ ಮಾಡಿದ್ರಲ್ಲಿ 4 ಜನಕ್ಕೆ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣ ನಿಮಗಿದ್ದರೆ ಖಂಡಿತ ಹೇಳ್ತೀನಿ ಯಶಸ್ಸಿನ ಹಾದಿಯೇ. ಇದೆಲ್ಲದರ ಮಧ್ಯದಲ್ಲಿ ಗ್ರಹಗಳ ಒಂದು ಆಟ ಇದೆ. ಅದಕ್ಕೆ ಹೇಳೋದು, ಆ ಸರಸಜಾಕ್ಷ, ಸರ್ವ ಗ್ರಹ ಬಲಕ್ಕೂ ಸರಸಜಾಕ್ಷ ಒಬ್ಬ ಇದ್ದಾನೆ, ಮಹಾವಿಷ್ಣು ಇದ್ದಾನೆ, ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಅವರ ಕೈ ಕೆಳಗೆ ಗ್ರಹಗಳಿದೆ. ಆ ಗ್ರಹಗಳ ಆಳ್ವಿಕೆಯಲ್ಲಿ ನೀವೆಲ್ಲರೂ ಸಹಿತ ಬದುಕ್ತಾ ಇದ್ದೀವಿ. ಹೀಗಿದ್ದಾಗ ಜಾತಕದಲ್ಲಿ ಗುರು ಎಂಬತಕ್ಕಂಥದ್ದು, ಶನಿ ಎಂಬತಕ್ಕಂಥದ್ದು, ಗುರು ಮತ್ತು ಶನಿ ಸಾರ್ವತ್ರಿಕವಾಗಿ ಕೇಳುವ ಮಾತಿದು. ಹೇಗಿದೆ ನಮ್ಮ ಜಾತಕದಲ್ಲಿ ಗುರು ಶನಿಯ ಫಲ ಅಂತ ಹೇಳ್ತಾರೆ. ಅಂದರೆ ಜಾತಕ ಕೇಳಲಿಕ್ಕೆ ಕೂತ್ಕೊಳ್ಳುವಂಥವ್ರು ಸಹಿತ ಕೇಳೋದು 2 ಗ್ರಹಗಳಿಂದೇ ಪ್ರಬಲ. ಗುರು ಶನಿ ಹೇಗಿದೆ ನಮ್ಮ ಈ ವರ್ಷ ಫಲದಲ್ಲಿ ಅಂತ. ಅಂದರೆ ಗುರು ಲಾಭವನ್ನು ಕೊಡ್ತಕ್ಕಂಥವನು, ಶನಿ ಶಿಕ್ಷೆಯನ್ನು ಕೊಟ್ಟು ಸರಿಯಾದ ಕ್ರಮಶಿಕ್ಷಣದಲ್ಲಿ ನಡೆಸ್ತಕ್ಕಂಥವನು. ನಾನು ಹೇಳೋದಿಷ್ಟೇ, ಗುರು ಬಗ್ಗೆ ನೀವು ಕೇಳದಿದ್ರೂ ಪರವಾಗಿಲ್ಲ, ಶನಿ ಹೇಗಿದ್ದಾನಪ್ಪ ನಮ್ಮ ಜಾತಕದಲ್ಲಿ ಅಂತ ಕೇಳಬೇಕು. ಉದ್ದೇಶ, ನೀವು ಸುಭಿಕ್ಷವಾಗಿದ್ದಾಗ, ಒಂದಷ್ಟು ಸುಖ, ಸಂತೋಷ, ನೆಮ್ಮದಿ ಇದ್ದಾಗ ಯಾವುದ್ರ ಬಗ್ಗೆ ಅರಿವು ನಮಗಿರೋದಿಲ್ಲ. ಅದೇನು ಹೇಳ್ತಾರಲ್ಲ, ರಾಗಿ ಬೀಸ್ತಾ ಇದ್ದರೆ ಊರು ತುಂಬ ನೆಂಟ್ರೆ. ಯಾವಾಗ ರಾಗಿ ಕಲ್ಲು ಬೀಸೋದಿಲ್ಲ, ನಿಮ್ಮ ಮನೆಗೆ ಯಾರೂ ಬಗ್ಗು ನೋಡೋದೇ ಇಲ್ಲ. ಇದು ಎಲ್ಲ ಇರ್ತಕ್ಕಂಥ ಬರೀ ಆಡು ಭಾಷೆಯೋ ಅಥವಾ ಹಿಂದೆ ಇದನ್ನು ಯಾರೋ ಗಾದೆ ಬರೆದಿಟ್ಟಿದ್ದಾರೋ ಅಲ್ಲ, ಸತ್ಯಾಂಶ ಇದು. ಆದರೆ ನಿಮ್ಮ ಮನೆ ರಾಗಿ ಕಲ್ಲು ಬೀಸಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಬೇಕು. ಇಲ್ಲಿ ಜಾತಕದಲ್ಲಿ ಬರೀ ಗುರು ಶನಿ ಬಗ್ಗೆ ಮಾತ್ರ ನಾವು ಮಾತಾಡಬಾರ್ದು. ಗುರು ಶನಿನೂ ಬೇಕು, ಶುಕ್ರನೂ ಬೇಕು, ಬುಧನೂ ಬೇಕು, ಹಾಗೆ ರಾಹು ಕೇತುಗಳೂ ಬೇಕು, ಅಂಗಾರಕ ಕುಜನೂ ಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮನುಷ್ಯನ ತಲೆ ಕೂದಲು, ಇನ್ನು ಅದಕ್ಕೆ ಮೇಲೆ ಏನಿಲ್ಲ, ಇರ್ತಕ್ಕಂಥದ್ದು ತಲೆ ಮೇಲೆ ಕೂದಲು. ಅದೇನೋ ಹೇಳ್ತಾರಲ್ಲ, ತಲೆ ಕೂದಲು ಉದುರೋದ್ರೆ ಅದೆಲ್ಲೋ ಸೊಪ್ಪು ಸಿಗುತ್ತೆ ಅಂತ. ಆ ಸೊಪ್ಪಿನ ಕತೆ ಎಲ್ಲ ಹೇಳ್ತಿರೋದು ಅರ್ಥ ಮಾಡ್ಕೋಬೇಕು. ಆಮೇಲೆ ಅದೊಂದು ಡೈಲಾಗ್ ಎಲ್ಲರಿಗೂ ಚೆನ್ನಾಗಿ ಹತ್ಬಿಟ್ಟಿದೆ, ಸೊಪ್ಪು ಸಿಗಲ್ಲ ಅಂದರೆ ಕಾಡಲ್ಲಿ ಹೋಗಿ ತೊಗೊಂಬ. ಎಲ್ಲಿ ತರೋದು? ಅದು ತಂದರೆ ನನಗೂ 2 kg ಬೇಕು ಸೊಪ್ಪು. ಯಾಕೆಂದರೆ ಸೌಂದರ್ಯಕ್ಕೆ ತಲೆಯೇ ಪ್ರಧಾನ. ಆದರೆ ಆ ಸೌಂದರ್ಯವನ್ನು ಕೊಡುವಂಥವ್ರು ಯಾರು? ಸೌಂದರ್ಯವನ್ನು ಕೊಡೋದು ಶುಕ್ರ. ಆ ಶುಕ್ರನ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ರೆ ತಲೆ ಕೂದಲಿಂದ ಹಿಡಿದು ಕಾಲಿನ ಹೆಬ್ಬೆರಳಿನ ಗುರುತು, ನಮ್ಮ ಉಗುರು ಕಣ್ಣಿದೆಯಲ್ಲ, ಕಾಲಿನ ಹೆಬ್ಬೆರಳಿನಿಂದ ತಲೆ ಕೂದಲಿನವರೆಗೂ ನವಗ್ರಹಗಳ ಸಂಪೂರ್ಣವಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ಆಳ್ವಿಕೆ ಮಾಡುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿಕೊಟ್ಟಿದ್ದೆ ನಾನು, ಸಾಕಷ್ಟು ಬಾರಿ ತಿಳಿಸಿದ್ದೆ ನಾನು.
ಈ ದೇಹದಲ್ಲಿರ್ತಕ್ಕಂಥ ಒಂದೊಂದು ಭಾಗವು ಒಂದೊಂದು ಗ್ರಹಗಳ ಅಧಿಪತ್ಯದಲ್ಲಿರುತ್ತೆ. ಆಯಾ ಜಾಗಗಳಲ್ಲಿ ಸಮಸ್ಯೆ ಬಂದಾಗ ನಾವು ಡಾಕ್ಟರ್ ನೋಡೋಕ್ಕಿಂತ ಮೊದಲು ಆ ಒಂದು ಗ್ರಹವನ್ನು ನಾವು ಪ್ರಾರ್ಥನೆ ಮಾಡಿ ಗ್ರಹಕ್ಕೆ ಒಂದು ನಮಸ್ಕಾರ ಮಾಡಿದ್ರೆ ಆ ಜಾಗದಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ ಅಂತ. ಹಾಗಾಗಿ ಹೃದಯಕ್ಕೆ ಸಂಬಂಧಪಟ್ಟದ್ದಾದರೆ, ಮುಖಕ್ಕೆ ಸಂಬಂಧಪಟ್ಟದ್ದಾದರೆ, ಹೊಟ್ಟೆಗೆ ಸಂಬಂಧಪಟ್ಟದ್ದಾದರೆ, ಸೊಂಟಕ್ಕೆ ಸಂಬಂಧಪಟ್ಟದ್ದಾದರೆ, ತೊಡೆಗೆ ಸಂಬಂಧಪಟ್ಟದ್ದು, ಮೊಣಕಾಲು ಚಿಪ್ಪುಗಳಿಗೆ ಸಂಬಂಧಪಟ್ಟದ್ದು, ಮೊಣಕಾಲಿಂದ ತಳಗಿರ್ತಕ್ಕಂಥ ಮೀನು ಮಾಂಸಖಂಡವು ಅಥವಾ ಪಾದಗಳು, ಇಲ್ಲಿ ಯಾವ್ಯಾವ ಸಾನ್ನಿಧ್ಯಕ್ಕೆ, ಯಾವ್ಯಾವ ಸ್ಥಳಕ್ಕೆ ಯಾವ್ಯಾವ ಗ್ರಹ ಎಂಬತಕ್ಕಂಥದ್ದನ್ನು ತಿಳಿಸಿದ್ದೆ ನಾನು. ಇದನ್ನು ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಸವಿಸ್ತಾರವಾಗಿ, ಯಾಕೆಂದರೆ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಿದ್ಧ ಅತ್ಯುತ್ತಮವಾಗಿರ್ತಕ್ಕಂಥದ್ದೇ. ಭಾನುವಾರದ ಸಂಚಿಕೆಯಲ್ಲಿ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟ ಭಾಗ ಏನು, ಆ ಭಾಗದಿಂದ ಆಗ್ತಕ್ಕಂಥ ಲಾಭವೇನು, ಆ ಭಾಗದಲ್ಲಿ ಸಮಸ್ಯೆ ಬಂದರೆ ನಾವು ಏನು ಪ್ರಾರ್ಥನೆ ಮಾಡಬೇಕು, ಯಾವ ಗ್ರಹವನ್ನು ಆಚರಣೆ ಮಾಡಬೇಕು, ಇದನ್ನು ಸವಿಸ್ತಾರವಾಗಿ ಶ್ರೀನಿವಾಸ್ ಶರ್ಮಾರವರಿಂದ ಭಾನುವಾರ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಯಾಕೆಂದರೆ ವಿಚಾರವನ್ನು ನಿಧಾನಕ್ಕೆ ವಿನಿಮಯ ಮಾಡಿ ಸಮಸ್ಯೆ ಎಂಬತಕ್ಕಂಥದ್ದನ್ನು ಹುಡುಕಿ ಸಮಸ್ಯೆಗೊಂದು ಪರಿಹಾರವನ್ನು ಕೊಡುವಂತಹ ಆ ಮಾತಾಡುವ ಮನಸ್ಸರಿ ಇದೆಯಲ್ಲ, ನಾನು ಇಲ್ಲಿವರೆಗೂ ಭಾನುವಾರ ಸಂಚಿಕೆ ಖಂಡಿತ ನಾನು ನೋಡಿರಲಿಲ್ಲ. ಇವರು ಮಾಡುವ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿರಲಿಲ್ಲ. ನಿನ್ನೆ ಕಾರ್ಯಕ್ರಮವನ್ನು ರೂಮಲ್ಲಿ ಕೂತು ಇವರು ಹೇಳುವಂಥ ಪದಗಳನ್ನು, ಇವರು ಹೇಳುವ ಮಾತನ್ನು ಆಲಿಸ್ತಾ ಇದ್ದೆ. ಆಗ ಬಂದಂಥ ಫೋನ್ ಕರೆಗೆ ಒಬ್ಬ ತಾಯಿ ಮಾತಾಡಿದಂತಹದ್ದನ್ನು ನನ್ನ ನನಗೂ ಬಹಳ ಮನಸ್ಸು ಮುಟ್ಟಿತು. ಆ ತಾಯಿ ಏನು ಕಷ್ಟಗಳನ್ನು ಇಟ್ಕೊಂಡು ಅವ್ರ ಮುಂದೆ ಪ್ರಶ್ನೆ ಇಟ್ಲು, ಆ ಪ್ರಶ್ನೆಗೆ ಇವರು ಹೇಳುವಂತಹ ಉತ್ತರ ಹೇಗಿತ್ತು, ಆ ಪ್ರಶ್ನೆ ಉತ್ತರ ಜೊತೆಗೆ ಹೇಳುವಂತಹ ಒಂದು ರೀತಿ ಇದೆಯಲ್ಲ, ಅದು ಬಹಳ ಸಂತೋಷ. ಯಾಕೆಂದರೆ ನೊಂದ ಮನಸ್ಸುಗಳು ನಮ್ಮ ಮುಂದೆ ಬಂದಾಗ ಆ ಮನಸ್ಸಿಗೆ ತಕ್ಕಂತೆ ನಾವು ಭಾವನೆಗಳನ್ನು ತಂದುಕೊಂಡು ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ನಾವು ಮಾತಾಡಿ ಅವ್ರ ಮನಸ್ಸನ್ನು ಸಮಾಧಾನಪಡಿಸಬೇಕು. ಮನಸ್ಸನ್ನು ಸಮಾಧಾನಪಡಿಸಿ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವಂಥ ಕಾಯಕದಲ್ಲಿ ಮಾತಾಡುವ ಮನಸ್ಸರಿ ಅದು ಮಾತು ಹೇಳ್ತಾ ಇದೆ. ಆ ಮಾತನ್ನು ಆಲಿಸಿ ಸಮಸ್ಯೆಗಳೊಂದು ಪರಿಹಾರ ಹುಡುಕೊಳ್ಳೋಣ. ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಗ್ರಹಣ ಮತ್ತು ಅಮಾವಾಸ್ಯೆ, ಗ್ರಹಣ ಅಮಾವಾಸ್ಯೆ ಜೊತೆಗೆ ಗುರುವಾರ, ಇದೆಲ್ಲವೂ ಬಹಳ ವಿಶೇಷವಾದ್ರಿಂದ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಇನ್ನಷ್ಟು ಮಾತಾಡುವಂಥದ್ದಿದೆ. ಹಾಗೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತೇ ಪ್ರಾರಂಭ ಆಗಬೇಕಾಗಿತ್ತು. ಯಾಕೋ ವಾರದ ಮೊದಲನೇ ದಿವಸ ಕುಂಟದಂಗೆ ಆಯಿತು. ನಾನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಸಂಕಲ್ಪ ಮಾಡಿದ್ದೆ, ಇವತ್ತು ಇನ್ನು ಮುಂದೆ ವಾರದ ಮೊದಲನೇ ದಿವಸ ಸೋಮವಾರ ಪ್ರಾರಂಭ ಆಗುವಂಥದ್ದು ಹೇಗಿರಬೇಕಪ್ಪ ಅಂದರೆ, ರಾಶಿಫಲವನ್ನು ಮೂರು ರಾಶಿ ನಾವು ಹೇಳ್ತಾ ಇದ್ದೀವಲ್ಲ, ಆ ಮೂರು ರಾಶಿ ಬದಲು ಎರಡೆರಡು ರಾಶಿಯ ಪ್ರಾರಂಭದಲ್ಲಿ ಅಂದರೆ ಬೆಳಗ್ಗೆ 8 ಗಂಟೆ ಹೊಡೆದಂಗೆ ನಾವು ಬರ್ತೀವಿ. ಬಂದು ಸ್ವಲ್ಪ ಹಂಗು ಹಿಂಗು ಆದರೂ ಒಂದು ದೇವ್ರ ದರ್ಶನ ಮಾಡ್ತೀವಿ. ಅದಾದ ನಂತರ ರಾಶಿಫಲ ಶುರು ಮಾಡಬೇಕು ಅಂತ. ಯಾಕೋ ಮುಹೂರ್ತ ಸಾಧನೆ ಆಗ್ತಾ ಇಲ್ಲ. ಆ ಮುಹೂರ್ತವನ್ನು ನಾಳೆ ಆದರೂ ಪ್ರಾರಂಭಿಸ್ಬಿಡೋಣ. ನೀವೆಲ್ಲರೂ ಒಂದು ಪ್ರಾರ್ಥನೆ ಮಾಡಬೇಕು. ಏನಪ್ಪ ಅಂದರೆ, ಕಾರ್ಯಕ್ರಮ ಪ್ರಾರಂಭ ಆದ ತಕ್ಷಣ ಹಿಂದೆಲೇ ರಾಶಿಫಲ ಕೇಳುವಂಥದ್ದಾಗಬೇಕು ಅನ್ನೋ ಸಂಕಲ್ಪ ನೀವು ಮಾಡಿ. ನಿಮ್ಮೆಲ್ಲರ ಸಂಕಲ್ಪ ಭಗವಂತನ ಮುಟ್ಟಬೇಕು. ಭಗವಂತನ ದಶೆಯಿಂದ ಆತ ಕೊಡುವಂತಹ ಆ ಮಾರ್ಗದರ್ಶನ, ಆತನ ಒಂದಷ್ಟು ಆಶೀರ್ವಾದ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಈ ನಿಮ್ಮ ಆನಂದ್ ಗುರುಜಿಯವರ ಮೇಲೆ ಬಂದರೆ ಖಂಡಿತ ರಾಶಿಫಲ ಬೆಳಗ್ಗೆ ಪ್ರಾರಂಭದಲ್ಲೇ ಬಂದ್ಬಿಡುತ್ತೆ. ಒಳ್ಳೆಯದಾಗಲಿ. ರಾಶಿಫಲ ಪ್ರಾರಂಭ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ಮೃತ್ಯುಂಜಯಾಯ ನಮಃ ರುದ್ರಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಶಿಗಳಲ್ಲಿರ್ತಕ್ಕಂಥ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥದ್ದಾಗಲಿ, ತೃಪ್ತಿಕರವಾದ ಬದುಕನ್ನು ಕಾಣುವಂಥದ್ದಾಗಲಿ, ಅಥವಾ ಅಂದುಕೊಂಡಷ್ಟು ಕೆಲಸಗಳನ್ನು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಲಿ, ಇದೆಲ್ಲವೂ ಸಿದ್ಧ ಭಗವತಿಯ ಅನುಗ್ರಹದಿಂದಲೇ ಸಾಧ್ಯ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ವಾರದ ಮೊದಲನೇ ದಿವಸ, ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಅಂಗೈಯಲ್ಲಿ, ಅಂದರೆ ಮೇಷರಾಶಿಯವರು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅರಿಶಿಣದ ನೀರಿನ ಹಾಗೆ ತಯಾರು ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಂಥವರಿಗೆ ಏನಾದ್ರು ಒಂಚೂರು ತಿನ್ನಲಿಕ್ಕೆ ಒಂಚೂರು ಪದಾರ್ಥಗಳನ್ನು ಕೊಡಿ. ಇದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸುವಂಥ ಕಾಯಕವನ್ನು ತಾವು ಮಾಡಬೇಕು. ಈ ಬಿಸಿಲಿನ ತಾಪಮಾನ ಸಾಕಷ್ಟು ಆದ್ದರಿಂದ
ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ, ಪಶು ಪಕ್ಷಿ ಪ್ರಾಣಿ ಇಂಥದ್ದು ಯಾವುದೇ ಆದರೂ ಸ್ವಲ್ಪ ನೀರಿಡುವಂತಹ ಕಾಯಕವನ್ನು ಮಾಡಿ. ನೀವು ಆಹಾರವನ್ನು ಕೊಡಲಿಕ್ಕೆ ಆಗದಿದ್ದರೂ ಸ್ವಲ್ಪ ನೀರಿಟ್ಟರೆ ಸಾಕು. ಅಥವಾ ಶಕ್ತಿ ಇದ್ದರೆ, ಶಕ್ತಿ ಇಲ್ಲದಿದ್ದೇನು, ಒಂದು ಹೋಟೆಲ್ಗೆ ಹೋದರೆ ನಾವು ಯಥೇಚ್ಛವಾಗಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತೀವಿ. ಅಂಥದ್ದೊಂದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಒಂದಷ್ಟು ದವಸ ಧಾನ್ಯಗಳು ಅಥವಾ ಒಂದಿಷ್ಟು ಆಹಾರವನ್ನು ಇವತ್ತು ಮೇಷರಾಶಿಯವರು ಕೊಟ್ಟಿದ್ದೇ ಆದರೆ ಖಂಡಿತ ಹೇಳ್ತೇನೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹೆಚ್ಚಿನ ಲಾಭವನ್ನು ತಾವು ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಕೊಡೋ ಕೈ ನಿಮ್ಮದಾದರೆ ನಿಮಗೆ ದಯಪಾಲಿಸುವಂಥ ಕೈ ಭಗವಂತನದಾಗಿರುತ್ತೆ. ಅದಕ್ಕೆ ಮೇಷರಾಶಿಯವರು ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತೆಗೆದುಕೊಂಡ್ರೆ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕ ಒತ್ತಡ, ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಯನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗದಂಥ ರೀತಿ ಇರ್ತಕ್ಕಂತಹದ್ದು. ಅಂದರೆ ಯಾವ ಚಿಂತನೆ ಮಾಡಿದ್ರೂ ಅದು ಸರಿಯಾಗಿಲ್ವೇನೋ ಎಂಬಂಥ ರೀತಿಯಲ್ಲಿದೆ. ಯಾವ ಮಾರ್ಗದಲ್ಲಿ ನಡೆದರೂ ಅದು ಸರಿ ಹೋಗ್ತಿಲ್ವೇನೋ ಎಂಬತಕ್ಕಂತಹ ಮನಸ್ಥಿತಿ ನಿಮ್ಮದಾಗ್ತಾ ಇದೆ. ಆದರೆ ಒಂದು ವಿಚಾರ, ಇವತ್ತು ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 12 ನಿಮಿಷದ ನಂತರ 12 ಗಂಟೆ 12 ನಿಮಿಷದ ನಂತರ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ಇದೆ. ಆದರೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಗ್ರಾಮದೇವತೆಯನ್ನು ಅಥವಾ ನಿಮ್ಮ ಜನ್ಮದಾತೆಯಾದಂತಹ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ತಾವು ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ಬಿಸಿಲಿನ ತಾಪಮಾನ ಸಾಕಷ್ಟು ಆದ್ದರಿಂದ ಮಧ್ಯಾಹ್ನ ಸರಿಸುಮಾರು 12 ನಂತರ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಾಗುತ್ತೆ. ಅದಕ್ಕೆ ಸರಿಯಾದ ಕಾಲದಲ್ಲಿ ಸರಿಯಾದಂತಹ ನೀರಿನ ವಾತಾವರಣ, ಅಂದರೆ ತಂಪಾದಂಥ ವಾತಾವರಣ ಇರಲಿ ಅಥವಾ ಯಥೇಚ್ಛವಾಗಿ ನೀರು ಕುಡಿತಕ್ಕಂಥದ್ದಾಗಲಿ, ನೀರು ಶುದ್ಧ ಜಲ, ಸಾಧ್ಯವಾದಷ್ಟು ನೀರು ಚೆನ್ನಾಗಿರಬೇಕು. ನೀರನ್ನು ಯಥೇಚ್ಛವಾಗಿ ಕುಡಿಬೇಕು. ವೃಷಭ ರಾಶಿಯವರು ನೀರು ಕಡಿಮೆನೇ ಕುಡಿತಕ್ಕಂಥದ್ದು. ಆದರೆ ಸ್ವಲ್ಪ ನೀರನ್ನು ಯಥೇಚ್ಛವಾಗಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಬೇಕು. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆ ತಗೊಂಡು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಒಂದು ಕ್ಷಣ ಬರುವಂತಹ ಆ ಸಮಸ್ಯೆ, ಅದನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಆಲೋಚನೆ ಎಂಬತಕ್ಕಂತಹ ಸಮಾಧಾನ ಎಲ್ಲವೂ ಸರಿ ಇರಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಎಲ್ಲಾದರೂ ಒಂದಷ್ಟು ಬೃಹತ್ ಮಟ್ಟದ ವೃಕ್ಷಗಳ ತಲೆಗೆ ಯಾರಾದರೂ ವಿಶ್ರಾಂತಿಗೆ ಅಂತ ಕೂತಿರೋರಿಗೋ ಅಥವಾ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ಒಂದಷ್ಟು ನೋವಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಸಣ್ಣ ಪುಟ್ಟ ಸಹಾಯಗಳು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮಾಡುವ ಯಾವುದೇ ಕೆಲಸ ಆದರೂ ಅಂದುಕೊಂಡ ತಕ್ಷಣ ಆ ಕೆಲಸವನ್ನು ಜಾರಿ ಮಾಡಿಸ್ತೀರಿ. ಅಂದರೆ ಅಂದುಕೊಂಡ ತಕ್ಷಣ ಆ ಕೆಲಸ ಆಗಬೇಕು ಎಂಬತಕ್ಕಂಥ ಹಂಬಲ ಹಠದಲ್ಲಿರ್ತೀರಿ. ಇವತ್ತಂತೂ ಬಹಳ ಅದೃಷ್ಟ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಿದ್ರೂ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಭಾಳ ದಿನಗಳ ನಂತರ ಒಂದು ಹೊಸ ಪ್ರಯತ್ನ ನೀವು ಮಾಡಬೇಕಾಗಿದೆ. ಆ ಪ್ರಯತ್ನಕ್ಕೆ ಚಾಲನೆ ಕೊಟ್ಟರೆ ಇವತ್ತು ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ತುಂಬ ಅದೃಷ್ಟ ಇರ್ತಕ್ಕಂಥದ್ದು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದಕ್ಕಾಗಿ ಬುಧ ಅಂದರೆ ನಿಮ್ಮ ಜ್ಞಾನವನ್ನು ಚುರುಕು ಮಾಡ್ತಕ್ಕಂಥದ್ದು. ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಲಾಭದಾಯಕವಾಗಿ ಮಾಡ್ತಕ್ಕಂಥದ್ದು. ಅದರಲ್ಲೂ ಭೂಮಿನ ನಂಬಿರ್ತಕ್ಕಂಥ ರೈತ ಬಾಂಧವರು ಅಥವಾ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಅಥವಾ ಯಾವುದೇ ಒಂದು ರಕ್ಷಣಾ ಕೆಲಸದಲ್ಲಿರ್ತಕ್ಕಂಥವ್ರು, ಪೊಲೀಸ್ ಸಿಬ್ಬಂದಿ ಆದರೂ ಸರಿಯೇ, ಹೋಮ್ ಗಾರ್ಡ್ಸ್ ಆದರೂ ಸರಿಯೇ, ಒಟ್ಟಾರೆ ರಕ್ಷಣಾ ಸಿಬ್ಬಂದಿಗಳಿಗೂ ಅದೃಷ್ಟ ಇರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನಸ್ಸು ಚಂಚಲ ಇರಬಹುದು. ಆದರೆ ಸಾಧ್ಯವಾದಷ್ಟು ಈ ಚಂಚಲತೆಯನ್ನು ದೂರ ಮಾಡಲೇಬೇಕು. ಮನುಷ್ಯನ ಗ್ರಹಸ್ಥಿತಿಗಳಲ್ಲಿ ಚಂದ್ರ ಯಾರ ಜಾತಕದಲ್ಲಿ ಪ್ರಬಲನಾಗಿರ್ತಾನೋ ಅಲ್ಲಿ ಸ್ವಲ್ಪ ಚಂಚಲತೆ ಇರುತ್ತೆ. ಮಾತೃ ಹೃದಯ ಅಂದರೆ ಪ್ರೀತಿ ವಾತ್ಸಲ್ಯ ಜಾಸ್ತಿ ಇರುತ್ತೆ. ನೀವು ಮತ್ತೊಬ್ಬರ ಮೇಲೆ ತೋರಿಸೋ ಪ್ರೀತಿನೋ ಅಥವಾ ಮತ್ತೊಬ್ಬರು ನಿಮ್ಮ ಮೇಲೆ ತೋರಿಸುವಂಥ ಪ್ರೀತಿನೋ ಇದೆಲ್ಲವೂ ಜಾಸ್ತಿ ಆಗ್ಬೋದು. ಆದರೆ ಇವತ್ತಿನ ದಿವಸ ಒಂದಷ್ಟು ಗೋಕ್ಷೀರವನ್ನು, ಹಾಲನ್ನು ಮನೆಯಲ್ಲಿ ಹಾಲು ಕಾಯಿಸಿದ ನಂತರ ಅದಕ್ಕೊಂಚೂರು ಸಕ್ಕರೆನೋ ಅಥವಾ ಜೇನುತುಪ್ಪನೋ ಹಾಕಿ ಅದು ಯಾರಿಗಾದ್ರೂ ಒಂದು 4 ಜನಕ್ಕೂ ಮಕ್ಕಳಿಗೆ ಕೊಡೋದು ಅಥವಾ ಹಿರಿಯರಿಗೆ ಕೊಡೋದು ಅಥವಾ ನೀವು ಹೊರಗೆ ಬಂದರೂ ಸರಿ ಹೋಟ್ಲಲ್ಲಾದರೂ ಒಂದು ಲೋಟ ಹಾಲು ತೊಗೊಂಡು ಮತ್ತೊಬ್ಬರಿಗೆ ಅದನ್ನು ಕೊಡಿ. ಹೀಗೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಗುರುಶೀಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದಾಗ, ಬುಧ ಚೆನ್ನಾಗಿದ್ದಾಗ ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿ, ತಾವು ಆಲೋಚನೆ ಮಾಡ್ತಕ್ಕಂಥ ರೀತಿ, ಇನ್ನೊಬ್ಬರ ಬಗ್ಗೆ ಕನಕರಿಸ್ತಕ್ಕಂಥದ್ದು, ಇನ್ನೊಬ್ಬರ ಸಂಕಷ್ಟವನ್ನು ಅರಿತು ಅದಕ್ಕೆ ಏನಾದ್ರು ಒಂದು ಪರಿಹಾರವನ್ನು ಕೊಡಬೇಕು ಎಂಬತಕ್ಕಂಥ ಚಿಂತನೆ ಇವತ್ತು ಖಂಡಿತ ನಿಮ್ಮ ರಾಶಿ ಫಲದಲ್ಲಿದೆ. ಮನುಷ್ಯ ಮಾಡಬೇಕಾದ ಅದೇನೆ. ಯಾವತ್ತೂ ಭಗವಂತ ನಮಗೇನೋ ಒಂದಿಷ್ಟು ಕೊಟ್ಟಿದ್ದಾರೆ ಅಂದಾಗ ಅದು ಬರೀ ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಪರಿಸರಕ್ಕೆ ಮಾತ್ರ ಅಂತ ನಾವು ತಿಳ್ಕೊಳ್ಬಾರ್ದು. ಕನಿಷ್ಠ ಪಕ್ಷ ಇಲ್ದಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಆರಿಸಿ ಅಂಥವ್ರಿಗೂ ಒಂದಿಷ್ಟು ಸಹಾಯ ಮಾಡೋ ಗುಣ ನಿಮ್ಮದಾದರೆ ಯಾವತ್ತೂ ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಿರಬೇಕು. ನಿಂತ ನೀರಾದರೆ ಅದು ಹಾಗೇ ಇರುತ್ತೆ, ಅದು ಕೆಲಸಕ್ಕೆ ಬಾರ್ದಂಥ ರೀತಿ ಇರುತ್ತೆ. ಆದರೆ ಹರಿಯುವ ನೀರಾದರೆ ಸಾಕಷ್ಟು ಜನಕ್ಕೆ ದಾರಿದೀಪವಾಗಿರುತ್ತೆ. ಆದರೆ ಸಿಂಹರಾಶಿಯವರ ಗುಣ ಹಾಗೇ ಇರ್ತಕ್ಕಂಥದ್ದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ನಂತರ 2 ರಿಂದ 4:20 ಬಗ್ಗೆ ಮಾತ್ರ, 2 ಗಂಟೆಯಿಂದ 4 ಗಂಟೆ 20 ನಿಮಿಷ ಈ ಸಮಯದ ತುಂಬ ಎಚ್ಚರಿಕೆ ಬೇಕು. ದುಡುಕಿ ತೀರ್ಮಾನ ತಂದ್ಕೊಬೇಡಿ. ಯಾರೋ ಏನೋ ಹೇಳಿದ್ರು ಅಂತ ಇನ್ನೇನೋ ಒಂದು ತೀರ್ಮಾನ ತಂದ್ಕೊಂಡು ಕಣ್ಣೀರು ಹಾಕೋದಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ವಿಚಾರಗಳನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಾಕಷ್ಟು ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಮಕ್ಕಳು ಮಾತ್ರ, ಮಕ್ಕಳ ಆರೋಗ್ಯದ ಕಡೆ ಮನೇಲಿರ್ತಕ್ಕಂಥ ಪೋಷಕರು ಯಾರೊಬ್ಬರಾದರೂ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ಯಾಕೆಂದರೆ ನೋಡಿ, ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಅದರ ಮಧ್ಯದಲ್ಲಿ ವಾತಾವರಣದಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳಾಗಿರ್ಬೋದು, ಅಥವಾ ಮಕ್ಕಳ ಹೃದಯದಲ್ಲಿ ಆಗುವಂಥ ಸಮಸ್ಯೆಗಳಾಗಿರ್ಬೋದು. ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು, ಮಕ್ಕಳಿಗಾಗುವಂಥ ಸಾಂದ್ರತೆಗಳಿದೆ. ಸಿಂಹರಾಶಿಯವರು ಬಹಳ ಜೋಪಾನ, ಮಕ್ಕಳ ಕಡೆ ಗಮನ ಇರಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳನ್ನು ತೃಪ್ತಿಕರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಆದರೂ ಸ್ವಲ್ಪ ಸಮಾಧಾನದಲ್ಲಿ ಮಾಡಿ. ಸಮಾಧಾನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ತೃಪ್ತಿಕರವಾದಂತಹ ಮನಸ್ಸು ನಿಮ್ಮದಾಗಿರಬೇಕು. ಕೊಟ್ಟು ತೆಗೆದುಕೊಳ್ಳುವಂತಹದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಅಥವಾ ಏನೇ ವ್ಯವಹಾರ ಮಾಡಿದ್ರೂ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಬೇಕು. ಏನನ್ನು ಮಾಡಿದ್ರೂ ನಾನು ಗೆಲ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ ನಿಮಗಿರಬೇಕು. 4 ಜನ ನೀವು ಹಿಂದೆ ನಿಂತು ಸಹಾಯ ಮಾಡ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ಕೈ ಹಿಡಿದು ಒಬ್ಬರು ನಡೆಸ್ಬೋದು. ಆದರೆ ನಿಮ್ಮೊಳಗಡೆ ಧೈರ್ಯ ಇಲ್ಲ ಅಂದರೆ, ನೀವು ಮಾಡೋ ಕೆಲಸನ ನಿಮ್ಮ ಆತ್ಮವಿಶ್ವಾಸ ಒಪ್ತಾ ಇಲ್ಲ ಅಂದರೆ, ಅಥವಾ ನಿಮ್ಮ ಒಳಮನಸ್ಸು ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಯಾರು ಏನು ಸಹಾಯ ಮಾಡೋರು ಅದು ವ್ಯರ್ಥವಾಗಿಬಿಡುತ್ತೆ. ಅದಕ್ಕಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವಾರದ ಮೊದಲನೇ ದಿವಸ ಇವತ್ತು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ನಿಂದಕರು, ಆಡ್ತಕ್ಕಂಥವ್ರು, ಛೇಡಿಸ್ತಕ್ಕಂಥವ್ರು, ಅಥವಾ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿ ಇವತ್ತು ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಆದರೆ ಇದು ಯಾವುದಕ್ಕೂ ತಲೆ ಕೊಡಬಾರ್ದು. ಯಾರು ಏನಾದರೂ ಮಾಡಲಿ, ಯಾರು ಏನಾದರೂ ಅನ್ನಲಿ, ನಾನು ಮಾಡೋ ಕೆಲಸ, ನಾನು ಮಾಡ್ತಿರ್ತಕ್ಕಂಥ ರೀತಿ, ಅಥವಾ ನನ್ನ ಬದುಕು ಇದು ಸರಿಯಾಗಿದೆ ಅಂತ ನಿಮ್ಮ ಆತ್ಮ ಹೇಳಬೇಕು. ನಿಮಗೆ ನಿಮ್ಮ ಒಳಮನಸ್ಸು ನಿಮಗೆ ಅದು ಪಾಠ ಹೇಳ್ತಿದೆ, ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಅದನ್ನು ಖಂಡಿತ ಮಾಡಿ, ಅದರಿಂದ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಸಾಲದಕ್ಕೆ ಭೂಮಿ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಇದ್ದೀರಿ. ಭೂಮಿ ಬಗ್ಗೆ ತಾವು ಏನು ಆಲೋಚನೆ ಮಾಡ್ತಾ ಇದ್ದೀರೋ, ಏನಾದರೂ ಒಂದು ಸ್ವಂತವಾಗಿ ಮಾಡಬೇಕು, ಈ ಕೆಲಸದಲ್ಲಿ ನಾವು ಲಾಭವನ್ನು ಗಳಿಸಬೇಕು ಅಂತ ಚಿಂತನೆ ಇದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಉದ್ದು ಎರಡೂ ಧಾನ್ಯವನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ, ಮಧ್ಯಾಹ್ನ 12 ಗಂಟೆ ಒಳಗಡೆ ಇವತ್ತಿನ ದಿವಸ ಹಸಿರು ಗಿಡಗಳಿಗೆ ಒಂದಷ್ಟು ನೀರು ಉಣಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಸರಿಸುಮಾರು 4 ರಿಂದ ಆಚೆಗೆ, ಅಂದರೆ ಸಂಜಾಕಾಲದ 4 ರಿಂದ 4 ಗಂಟೆ ದಾಟದ ಮೇಲೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಸ್ವಲ್ಪ ಮನಸ್ಸು ನೊಂದುಕೊಳ್ಳೋ ಹಂಗಾಗುತ್ತೆ. ಯಾವುದಾದ್ರು ಹಳೆಯ ಕೆಲವು ವಿಚಾರಗಳನ್ನು ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದಾಗುತ್ತೆ. ಆದಷ್ಟು ಧೈರ್ಯದಿಂದ ಮಾಡುವ ಕೆಲಸ ಯಶಸ್ಸಿನಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಮ್ರತೆಯ ಒಳ್ಳೆಯ ಬದುಕನ್ನು ಕಾಣಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಯಾರು ಇರ್ತಾರೋ ಅವರೊಂದಿಗೆ ವ್ಯವಹಾರಗಳನ್ನು ಮುಂದುವರಿಸಿ, ಆ ವ್ಯವಹಾರಗಳಲ್ಲಿ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಆಸ್ಥಾನ ಚೆನ್ನಾಗಿದ್ದಾಗ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಕೃಪೆ ಹೊಂದಿದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೋದು. ಆದರೆ ಶಿವಮಂದಿರದಲ್ಲಿ ಇವತ್ತಿನ ದಿವಸ ಬಿಲ್ವಪತ್ರೆ ಮತ್ತು ಶ್ರೀಗಂಧ
ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಬಿಲ್ವಪತ್ರೆಗೆ ಲೇಪನ ಮಾಡಿ ಆ ಬಿಲ್ವಪತ್ರೆಯನ್ನು ಶಿವಮಂದಿರಕ್ಕೆ ತೆಗೆದುಕೊಂಡು ಕೊಟ್ಟರೊಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಸಿರು ಎಲೆಗಳು ಬಿಲ್ವಪತ್ರೆ, ಅದು ಬುಧನಿಗೂ ಬಹಳ ಪ್ರೀತಿ. ಬುಧ ಅಂದರೆ ಬುಧನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಮಹಾವಿಷ್ಣು. ಅಂದರೆ ಶಿವಕೇಶವರಿಗೆ ಇಷ್ಟವಾಗಿರ್ತಕ್ಕಂಥ ಬಿಲ್ವಪತ್ರೆಯನ್ನು ಶಿವನ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಾವು ಭಾಗ್ಯಮ್ಮ ಅಂತ ಇಲ್ಲಿ ರಾಮನಗರ ಪಕ್ಕ ಹಳ್ಳಿಯಿಂದ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡ್ಬೇಕು, ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕು. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಅಪ್ಪಾಜಿ. ಹೇಳಮ್ಮ. ನಾವು ಇದು ಮದ್ವೆ ಆದ್ವಾಗೆಲ್ಲ ಚೆನ್ನಾಗಿ ಇದ್ದು, ಏನಂದ್ರೆ ಏನಿಲ್ಲ, ನಮ್ಮ ಅಕ್ಕ ತಂಗಿಯರ್ 3 ಜನಕ್ಕೂ ನಮ್ಗೆ ಇದೇ ತರ ಆಗಿದೆ. ನೋವು, ಎದ್ದು ಓಡಾಡಕ್ಕಾಗಲ್ಲ, ಆಚೆ ಈಚೆ ಓಡಾಡಕ್ಕಾಗಲ್ಲ, ಕೈ ಕಾಲೆಲ್ಲ ಬೆಂಡು ಆಮೇಲೆ ನಿದ್ದೆ ಬರಲ್ಲ, ಜೀವ ಸುಸ್ತು, ನಾವ್ ಎದ್ದು ಓಡಾಡಕ್ಕೆ ಆಯ್ತಾ ಇಲ್ಲ, ಮೈ ವಿಪರೀತ ಭಾರ ಮೇಲು ಕೇಳಕ್ಕೆ ಆಯ್ತಾ ಇಲ್ಲ ಅಪ್ಪಾಜಿ. ತಾವು ಮನೇಲಿ ಇರ್ತೀರೋ ಅಥವಾ ಏನೋ ಕೆಲಸಕ್ಕೆ ಹೋಗ್ತಿರೋ? ಇಲ್ಲ ಇಲ್ಲ, ಏನ್ ಕೆಲ್ಸಾನು ಇಲ್ಲ, ಮನೆ ಕೆಲ್ಸಾನೇ. ಒಂದು ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಒಂಚೂರು ಬದಲಾಯಿಸ್ಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಬದಲಾಯಿಸ್ಕೊಂಡು ನಿಮ್ಮ ಮನೆಯಲ್ಲಿ ಸಾಂಬಾರು ಪದಾರ್ಥಗಳಿದೆಯಲ್ಲ, ಜೀರಿಗೆ, ಓಂಕಾಳು, ಚಕ್ಕೆ, ಈ 3ರಿಂದ ನಿಮ್ಮ ಆರೋಗ್ಯವನ್ನು ಹಗುರವಾಗಿ ತಂದ್ಕೋಬೋದು. ಅಂದರೆ ದೇಹ ಭಾರ ಆಗೋದನ್ನು ಕಡಿಮೆ ಮಾಡ್ಕೊಳ್ಬೋದು. ರಾತ್ರಿ ಹೊತ್ತು ಒಂದು ಸ್ವಲ್ಪ ಒಂದು ಲೋಟ ಬಿಸಿನೀರು ಕಾಯಿಸ್ಬಿಡಿ. 1 ಲೋಟ ಬಿಸಿನೀರು ಕಾಯಿಸ್ಕೊಂಡು ಆ ಲೋಟದಲ್ಲಿ ಒಂದು ಸ್ವಲ್ಪ ದಾಲ್ಚಿನ್ನಿ ಹಾಕಿ, ಒಂದು ಸ್ವಲ್ಪ ಜೀರಿಗೆ ಹಾಕಿ, ಒಂಚೂರು ಓಂಕಾಳು ಹಾಕಿ, ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರು ಕುಡೀರಿ. ಬೆಳಿಗ್ಗೆ ತಿರುಗಿ ಬಿಸಿ ಮಾಡೋದು ಬೇಡ. ಅದನ್ನು ರಾತ್ರಿ ಹಾಕಿರ್ತಕ್ಕಂಥ ನೀರನ್ನ ಬೆಳಿಗ್ಗೆ ಕುಡಿತಾ ಬನ್ನಿ. ಇದು ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂತಹ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥ ಸರಿ ಹೋಗುತ್ತೆ. ಇನ್ನು ನಿಮ್ಮ ಸ್ವರತರಂಗ ಪ್ರಕಾರ ಇದು ತಂತ್ರಸಾರವೋ ಅಥವಾ ದಾಟಿರ್ತಕ್ಕಂಥದ್ದೋ ಅಥವಾ ಯಾರಾದರೂ ತೊಂದರೆ ಮಾಡಿರೋದೋ ಅದು ಯಾವುದೂ ಅಲ್ಲ. ಇದು ದೇಹದ ಆರೋಗ್ಯದಲ್ಲೇ ವ್ಯತ್ಯಾಸ ಆಗ್ತಾ ಇದೆ. ಕೆಲವೊಬ್ಬರಿಗೆ ಏನಾಗುತ್ತೆ, ಈ ರಕ್ತ ಸಮಂಜಸವಾಗಿ ಚಲನೆ ಆಗದಿರ ಇದ್ದರೆ ಅಥವಾ ನೀವು ತಿಂದಿರತಕ್ಕಂಥ ಪದಾರ್ಥ ಸರಿಯಾಗಿ ಡೈಜೆಷನ್ ಆಗದಿರ ಇದ್ದರೆ ಇದೆಲ್ಲವೂ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ನೀವು ಇದನ್ನು ಒಂದು ಸ್ವಲ್ಪ ದಿವಸ, ಕನಿಷ್ಠ ಪಕ್ಷ ಒಂದು 20 ದಿವಸ ಇದನ್ನು ಮಾಡಿ. ಇದರಿಂದ ತುಂಬ ಬೇಗ ಅನುಕೂಲ ನೀವು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯ ಎದ್ದಿ ಓಡಾಡುವಷ್ಟು ಆದ್ರೆ ಸಾಕಪ್ಪಾಜಿ, ನಮ್ಗೆ ಓಡಾಡೋಕೆ ಆಯ್ತಾ ಇಲ್ಲ, ಮೇಲಕ್ಕೆ ಹೇಳಕ್ ಆಯ್ತಾ ಇಲ್ಲ ಅಪ್ಪಾಜಿ. ಒಂದು 20 ದಿವಸ ಇದನ್ನು ಮಾಡಿ ನೋಡಿಮ್ಮ. ನಾನು ಹೇಳಿದ್ದನ್ನು ಮಾಡಿ 20 ದಿವಸ, ಇದು ತುಂಬ ಅನುಕೂಲ ಆಗುತ್ತೆ. ಮತ್ತೆ ಸಾಧ್ಯವಾದಷ್ಟು ಅಕ್ಕ ತಂಗಿಯರ್ಗೂ ಇದೇ ತರ ಆಗಿದೆ ಗುರುಜಿ. ಅಪ್ಪಾಜಿ ಇದೇ ತರ ಅವ್ರಿಗೂ ಇದೇ ನೋವೇ. ಬೇಕಾದಷ್ಟು ಖರ್ಚು ಮಾಡಿದೀವಿ, ಏನಕ್ಕೂ ಪರಿಹಾರ. ಸರ್ಪು ದೋಷ ಅಂತ ಹೇಳ್ತಾರೆ, ಅದರಿಂದ ನಮ್ಗೆ ಅದನ್ನು ಮಾಡ್ಸಿದೀವಿ, ಏನು ಪರಿಹಾರ ಆಗಿಲ್ಲ. ಈಗ ಮೇಲಕ್ಕೆ ಹೇಳೋಕೆ ಆಯ್ತಾ ಇಲ್ಲ, ಕೆಳಗೆ ಕೂತ್ಕೊಂಡೇ ಓಡಾಡ್ಬೇಕು ಅಪ್ಪಾಜಿ. ಇಲ್ಲಮ್ಮ, ನಾನು ಹೇಳ್ತೀನಿ ಕೇಳು. ಒಂದು 20 ದಿವಸ ಸಿಸ್ಟಮ್ಯಾಟಿಕಾಗಿ ಹೀಗೆ ಮಾಡು. ಇದರಲ್ಲಿ ತುಂಬ ಬದಲಾವಣೆ ಕಾಣ್ತೀರ ನೀವು. ಮತ್ತು ಸಾಧ್ಯವಾದಷ್ಟು ಆಹಾರಗಳನ್ನು ಬಿಸಿ ಪದಾರ್ಥ ಮಾಡಿ ಊಟ ಮಾಡಿ. ಮನೇಲಿ ಯಾವಾಗಲೂ ಮಾಡಿಟ್ಟು ಯಾವಾಗಲೂ ತಿನ್ನೋದು ಬೇಡ. ಅದನ್ನು ನೀವು ಊಟ ಮಾಡಬೇಕು ಅಂದಾಗ ಆವಾಗ ಬಿಸಿ ಮುದ್ದೆನೋ ಅಥವಾ ಅನ್ನ, ನೀವೇನು ನಿಮ್ಮ ಪ್ರತಿನಿತ್ಯ ಆಹಾರ ಏನು ತೊಗೊಳ್ತೀರೋ ಅದನ್ನೇ ಮಾಡಿ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಇದು ಸರ್ಪದೋಷ, ನಾಗದೋಷ ಅಥವಾ ಮಾಟಮಂತ್ರ ಅಥವಾ ತಂತ್ರಮಂತ್ರ ಯಂತ್ರ ಅಲ್ಲ. ನಿಮ್ಮ ದೇಹದಲ್ಲಿ ರಕ್ತ ಚಲನೆ, ರಕ್ತ ಇದು ನೀವು ತಿಂದಿರೋ ಆಹಾರ ಸರಿಯಾಗಿ ಪಚನ ಕ್ರಿಯೆಗಳು ಆಗದಿರ ಅಲ್ಲಿ ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದಿದೆ. ನಿಮಗೆ ಮೇಜರ್ ಸಮಸ್ಯೆ ಡೈಜೆಷನ್ ಆಗದಿರ ಇರ್ತಕ್ಕಂಥದ್ದು, ಅಂದರೆ ಸರಿಯಾದಂತಹ ಮಲಮೂತ್ರ ವಿಸರ್ಜನೆಗಳು ಸರಿಯಾಗಿ ಆಗದಿರ ಇರ್ತಕ್ಕಂಥದ್ದು ನಿಮ್ಮ ಸಮಸ್ಯೆ ಇದೆ. ಅದರಿಂದ ನಿಮ್ಮ ಆರೋಗ್ಯದಲ್ಲಿ ಈ ಥರ ವ್ಯತ್ಯಾಸ ಆಗ್ತಾ ಇದೆ ಅಲ್ವಮ್ಮ? ಹೌದಪ್ಪಾಜಿ. ಮುಖ್ಯವಾಗಿ ಅಲ್ಲಿದೆ ಸಮಸ್ಯೆ. ಸರಿಯಾದಂಥ ನಾವು ಏನು ಆಹಾರ ತಿಂತೀವೋ, ತಿಂದು ಅದಕ್ಕೆ ಇಷ್ಟು ಕಾಲ ಅಂತಿರುತ್ತೆ, ಆ ಸಮಯದಲ್ಲಿ ಅದು ಪಚನ ಆಗಬೇಕು, ಅದು ಆಚೆ ಹೊರಟೋಗ್ಬೇಕು. ಆದರೆ ನಿಮ್ಮಲ್ಲಿ ಆ ಸಮಸ್ಯೆ ಇರೋದ್ರಿಂದ ಪರಿಸ್ಥಿತಿ ಸರಿ ಹೋಗ್ತಾ ಇಲ್ಲ. ಇದನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಕೃಷಿಕ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸಬಹುದು. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಾಧು ಸಂತರಿಗಾಗಲಿ ಅಥವಾ ತುಂಬ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗಾಗಲಿ ಅಥವಾ ಗುರು ಸಾನ್ನಿಧ್ಯಕ್ಕಾಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಔದುಂಬರ ವೃಕ್ಷಕ್ಕೆ ಹನ್ನೊಂದು ನಮಸ್ಕಾರ ಮಾಡಿ ವೃಕ್ಷದ ಬುಡಕ್ಕೆ ಒಂದಷ್ಟು ಶುದ್ಧ ಜಲವನ್ನು ಹಾಕಿ ಅಲ್ಲಿ ಆ ಇರ್ತಕ್ಕಂಥ ಸುತ್ತಮುತ್ತ ಪ್ರಾಂತದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೋ ಅಥವಾ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೋ ಸಾಧು ಸಂತರಿಗೋ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ. ಜೊತೆಗೆ ಶನಿಯ ಅನುಗ್ರಹ ನಿಮಗಿರೋದ್ರಿಂದ ಶನಿಯ ಅನುಗ್ರಹದಿಂದಲೇ ಸಾಕಷ್ಟು ಲಾಭವಿದೆ. ಆದರೆ ಒಂದು ಸತ್ಯ, ಬರ್ತಕ್ಕಂತಹ ಗುರುವಾರದ ಅಮಾವಾಸ್ಯೆ ಒಳಗೆ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸಗಳಾಗಿ ಲಾಭ ಇರ್ತಕ್ಕಂಥವರು ನಷ್ಟಕ್ಕೊಳಗಾಗುವಂಥದ್ದಾಗುತ್ತೆ. ಸಮಾಜದಲ್ಲಿ ಅಥವಾ ದೇಶದಲ್ಲಿ ಒಂದು ಹೊಸ ಸಂಚಲನೆ ಹುಟ್ಟಿದಂಗಾಗುತ್ತೆ. ಯಾವುದು ನಮ್ಮ ನಂಬಿರೋದಿಲ್ವೋ, ಯಾವುದು ನಮಗೆ ಆಗೋದೇ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವೋ, ಅಸಾಧ್ಯವಾದ್ದನ್ನು ಸಾಧನೆ ಆಗುವಂಥದ್ದು ಅಥವಾ ನಾವು ನಮ್ಮ ಮನಸ್ಸಲ್ಲೂ ಸಹಿತ ಅದು ಚಿಂತನೆ ಮಾಡಲಿಕ್ಕೂ ಆಗದಂಥದ್ದು ಅಸಾಧ್ಯವಾದ್ದನ್ನು ನಾವು ನಿರೀಕ್ಷೆ ನೋಡುವಂಥದ್ದು ಇಂಥದ್ದೆಲ್ಲ ಕಣ್ಣು ಕಾಣುತ್ತೆ. ಮುಂಬರ್ತಕ್ಕಂಥ ಗ್ರಹಣ ಇರ್ತಕ್ಕಂಥ ಅಮಾವಾಸ್ಯೆ ಗುರುವಾರದಂದಿರ್ತಕ್ಕಂಥದ್ರಿಂದ ಇದೆಲ್ಲವೂ ನಡ್ಕೊಂಡು ಹೋಗುತ್ತೆ. ಅದಕ್ಕಾಗಿ ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಖಂಡಿತ ಯಾರಿಗೂ ಒಳ್ಳೆಯದಲ್ಲ. ಸ್ವಲ್ಪ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಆ ನಮ್ರತೆಯ ಬದುಕು. ಅದರಲ್ಲೂ ಮಕರ ರಾಶಿಯವರು ನೀವು ಮಾಡಬೇಕಾಗಿದ್ದು ಇವತ್ತಿನಿಂದ ಗುರುವಾರದ ಅಮಾವಾಸ್ಯವರೆಗೂ ಪ್ರತಿನಿತ್ಯ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ತಾವು ನಿತ್ಯ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಜೊತೆಗೆ ಒಂದಷ್ಟು ಅನುಮಾನಗಳು, ಒಂದಷ್ಟು ಕೆಲಸ ಆಗುತ್ತೋ ಇಲ್ವೋ ಅಥವಾ ಒಂದಷ್ಟು ಕಡೆ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಯಾರನ್ನ ತುಂಬ ಹಚ್ಕೊಂಡ್ಬಿಟ್ಟಿರ್ತೀರಿ, ಯಾರನ್ನ ಭಾಳ ಬೇಕಾಗಿದ್ದ ಅಂದರೆ ಇರ್ತಕ್ಕಂಥದ್ದು ಅಥವಾ ಹೃದಯಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥವ್ರು ಅಥವಾ ಎಲ್ಲ ಮಾತನ್ನು ಆಲಿಸಿ ಹೀಗೇ ನಡೀಬೇಕು ಅಂತ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು, ಅಂತಹವರಿಂದ ಸ್ವಲ್ಪ ಮಟ್ಟಿಗೆ ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂಥವೆಲ್ಲ ಸಮಸ್ಯೆ ಇದೆ. ಮೊದಲೇ ಕುಂಭರಾಶಿ ಸ್ವಕ್ಷೇತ್ರದಲ್ಲಿ ಶನಿ ಇದ್ದರೂ ಸಹಿತ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ನಮ್ಮನ್ನು ಬೆಂಬೆಳೆದಿರ ಬಾಧಿಸ್ತಾ ಇರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಅಂದರೆ ಕುಂಭರಾಶಿ ಯಾರ್ದಾಗಿದೆಯೋ, ಯಾರು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿದ್ದೀರೋ ತಾವು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ಹನುಮನ ಆರಾಧನೆ ಮಾಡಿ. ಎಲ್ಲಿ ಹನುಮನ ಸಾನ್ನಿಧ್ಯಗಳಿರುತ್ತೋ ಅಲ್ಲಿ ಕಬ್ಬಿನ ಹಾಲು, ಬೆಲ್ಲ ಅಥವಾ ಕಡಲೆಕಾಯಿ ಅಥವಾ ಕಡಲೆಬೇಳೆ ಇಂಥದ್ದನ್ನು ಅಲ್ಲಿ ಸ್ವಾಮಿಗೆ ನೈವೇದ್ಯ ಮಾಡಿ ಸುತ್ತಮುತ್ತ ಪರಿಸರದಲ್ಲೆಲ್ಲ ವಾನರ ಸೈನ್ಯ ಎಲ್ಲಿತ್ತೋ ಆ ವಾನರ ಸೈನ್ಯಗಳಿರುವಂಥ ಸಾನ್ನಿಧ್ಯಗಳಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಲಾಭವನ್ನು ಸಿದ್ಧಿಪಡಿಸ್ಕೊಳ್ದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಏನೇ ಮಾಡಿದ್ರೂ ಅದರಿಂದ ಲಾಭವೇ ಇದೆ. ಆದರೆ ಮಾಡುವ ಪ್ರತಿ ಕೆಲಸವೂ ಸಹಿತ ಬಹಳ ಎಚ್ಚರಿಕೆಯಾಗಿ ಮಾಡಬೇಕಾಗುತ್ತೆ. ಅಂದುಕೊಂಡಷ್ಟು ಲಾಭವಲ್ಲ, ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತಂದುಕೊಳ್ಬೋದು. ಹಾಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಬೆನ್ನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಇರುತ್ತೆ. ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ನಿಂದನೆಗೆ ಒಳಗಾಗುವಂಥದ್ದಿರುತ್ತೆ. ಮತ್ತು 4 ಗಂಟೆ ನಂತರ ಸ್ವಲ್ಪ ಅಧಿಕವಾದಂತಹ ಕಣ್ಣುರಿ ಬರ್ತಕ್ಕಂಥದ್ದು, ದೇಹ ಹೆಚ್ಚು ಉಷ್ಣತೆ ಆಗುವಂಥದ್ದು, ಮನಸ್ಸು ನೆಮ್ಮದಿಲ್ದಿರೋ ಚಂಚಲತೆಗೆ ಒಳಗಾಗುವಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳು ದುಡುಕಿ ಏನಾರು ಒಂದು ಮಾತಾಡ್ತೀರಿ, ಪರಿಸರದಲ್ಲಿ ಆಡುವಂಥ ಮಾತನ್ನು ಕೇಳಿ ಪುನಃ ಕಣ್ಣೀರಾಗ್ತೀರಿ. ಇಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿಯಲ್ಲಿರೋದ್ರಿಂದ ಭಾಳ ಎಚ್ಚರಿಕೆ ಬೇಕು. ಆದರೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಭಾಳ ಅನುಕೂಲವನ್ನು ಈ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಹೀಗೆ ಆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷರಾಜನ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಖುಷಿಯಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಮೇಡಮ್, ನಿಮ್ಮ ಹೆಸರು ಹೇಳಿಮಾ. ಹಲೋ, ಮಾತಾಡಿ, ಕೇಳಿಸ್ತಾ ಇಲ್ವಾ? ಹಲೋ ಹಲೋ, ಕೇಳಿಸ್ತಾ ಇದೆಯಮ್ಮ? ಮೇಡಮ್ ಅವರು ಮಾತಾಡಿ, ನಿಮ್ಮ ಹೆಸರು ಹೇಳಿ.
ನಮ್ಮ ಹೆಸರು ಪದ್ಮಾವತಿ ಅಂತ, ರಾಯಚೂರಿಂದ ಕಾಲ್ ಮಾಡ್ತಿದ್ವಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ತಾಯಿ ಬಗ್ಗೆ, ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ. ಹಲೋ, ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ, ನಮ್ಮ ತಾಯಿ ಬಗ್ಗೆ ಕೂಡ. ಹೇಳಮ್ಮ, ಏನು ವಿಚಾರ ತಾಯಿ? ಅವನು ರಾಯಚೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದಾನೆ ಗುರುಗಳೇ. ಹ್ಞೂ ಅಲ್ಲಿ ಇವಾಗ 3 ವರ್ಷ ಆಯ್ತು ಗುರುಗಳೇ ಮಾಡಕ್ಕೆ. ಹ್ಞೂ ಆದ್ರೆ ಪರ್ಮನೆಂಟ್ ಆಗಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ರು ಗುರುಗಳೇ. ಇವಾಗ ಪರ್ಮನೆಂಟ್ ಮಾಡಿಲ್ಲ, ಬೇರೆಯವ್ರನ್ನ ತಗೊಂಡಿದ್ದಾರೆ ಗುರುಗಳೇ. ಹಾಂ ಹಾಂ ಇವಾಗ ಏನ್ ಮಾಡ್ಬೇಕು ಗುರುಗಳೇ? ಅವನು ಮಾಡ್ತೀವಿ ಅಂತ ಹೇಳಿ ಅಂದಿದ್ರು ಗುರುಗಳೇ. ಬೇರೆಯವ್ರು ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಮಾಡಿದ್ದಾರೆ ಗುರುಗಳೇ. ಇವಾಗ ಕೇಳಿದ್ರೆ ಇಲ್ಲ ಮುಂದ ಮಾಡ್ತೀವಿ ಹಂಗೇನಿಲ್ಲ ಅಂತ ಹೇಳಿ ಅಂತ ಇದಾರೆ ಗುರುಗಳೇ. ಲೀಸ್ನಾಗ ಹೆಸರು ಬಂದಿಲ್ಲ ಗುರುಗಳೇ, ನಮ್ ಕೈಯಿಂದ ದುಡ್ಡು ಕೊಡಕ್ಕೂ ಆಗಲ್ಲ ಗುರುಗಳೇ. ಏನು ಮಾಡೋದಮ್ಮ, ಎಲ್ಲ ಕಡೆ ಪ್ರಪಂಚ ಇವತ್ತು ಕಣ್ಣು ಕಾಣೋ ಥರನೇ ಸತ್ಯಾಂಶಗಳು ನಡೀತಾ ಇದೆ. ಆದರೂ ಅದೇನು ಹೇಳ್ತಾರಲ್ಲ, ಅವು ಬಡವನಾಗೇ ಇರ್ತಾನೆ. ಅವನು ಎಷ್ಟೇ ಜ್ಞಾನವಂತನಾಗಿ ಎಷ್ಟೇ ಬುದ್ಧಿವಂತನಾದರೂ ಹೊರಗಡೆ ಸಮಾಜದಲ್ಲಿ ಲಕ್ಷ್ಮೀ ಕೃಪೆ ಇಲ್ಲ ಅಂದರೆ ಏನೂ ನಡೆಯುವಂಥ ಪರಿಸ್ಥಿತಿಗಳೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿದೆ. ಅದೇ ಗುರುಗಳೇ, ಅದು ಬೇರೆ ಅಂತ ಅಲ್ಲಂತೇಳಿ ಇವಾಗ 6 ತಿಂಗಳಾಯ್ತು ಗುರುಗಳೇ. ಆರೋಗ್ಯನೂ ಸರಿ ಇಲ್ಲ ಗುರುಗಳೇ. ಅವನಿಗೆ ಹೊಟ್ಟೆ ನೋವು, ಹಲ್ಲು ನೋವು ಒಂದೋದ್ರ ಒಂದು ಬರ್ತಾ ಇದಾರೆ ಗುರುಗಳೇ. ಏನಾದ್ರೂ ಪರಿಹಾರ ಹೇಳ್ತೀರ? ನಾನು ವ್ಯಕ್ತಿಯ ಸ್ವರವನ್ನೇ ಆಲಿಸ್ತೀರಾ? ಗುರುಗಳೇ ಇದಾರೆ ಗುರುಗಳೇ, ಕೊಡಂದ್ರ ಗುರುಗಳೇ? ಕೊಡಮ್ಮ. ನಮಸ್ಕಾರ ಗುರುಗಳು. ಹಾಂ ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಗಳು, ನೀವು ಗುರುಗಳು? ಚೆನ್ನಾಗಿದ್ದೀನಪ್ಪ. ಹೇಳಿ, ನಿಮ್ಮ ಮನೆ ದೇವರ ಹೆಸರು ಹೇಳಿ. ಇದು ಬೀರ್ಲಿಂಗೇಶ್ವರ. ಬೀರ್ಲಿಂಗೇಶ್ವರ. ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯ ಅಂತ ಹದಗೆಟ್ಟಿರ್ತಕ್ಕಂಥ ಆರೋಗ್ಯ ಏನಿಲ್ಲ, ಧೈರ್ಯವಾಗಿರಿ. ಆರೋಗ್ಯ ಚೆನ್ನಾಗಿದೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಅಂಜಿಕೆ, ಭಯ, ಒಳಗಡೆ ಇರ್ತಕ್ಕಂಥ ನೋವು, ಅದರಿಂದ ನೀವು ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ತಾ ಇದ್ದೀರಿ. ಸರಿಯಾದ ಸಮಯಕ್ಕೆ ನೀವು ಆಹಾರ ತೆಗೆದುಕೊಳ್ದಿರ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ದೀರಿ. ನೋಡಿ, ಕಾಲಕ್ಕೆ ಏನು ನಡೀಬೇಕು, ಏನಾಗಬೇಕು ಅಂತ ಭಗವಂತ ಬರೆದಿರ್ತಾನೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದೆಲ್ಲವೂ ನಡೆಯುತ್ತೆ. ಆದರೆ ಮುಂಚಿತವಾಗಿ ನನಗೆ ಆಗೋಗಬೇಕು, ಇಂಥ ಕೆಲಸ ಆಗಲೇಬೇಕು ಅಂತ ಪಟ್ಟಿಡಿದು ಮಾಡೋಕ್ಕೆ ಹೋಗ್ತೀವಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ನಿಮ್ಮ ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದಿದ್ದರೆ ಯಾವ ಕೆಲಸನೂ ಸಾಧ್ಯ ಇಲ್ಲ. ಪ್ರಯತ್ನ ಮಾಡಬೇಕು. ಅದು ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ಮಾಡಬೇಕು. ಆಹಾರ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ಳಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂತಹದ್ದು ಜೂನು ಅಥವಾ ಜುಲೈ ತನಕ ಕಾಯಬೇಕು. ಜುಲೈವರೆಗೂ ಹೀಗೆ ಇರುತ್ತೆ. ಜುಲೈ ಆದಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಸೋಮವಾರ, ಅಂದರೆ ಇವತ್ತಿಂಥ ದಿನಗಳಿದೆ, ಸೋಮವಾರದ ದಿವಸ ಹತ್ತಿರದಲ್ಲಿ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಮನೆ ದೇವರ ಅನುಗ್ರಹ ಚೆನ್ನಾಗಿದೆ. ತಮ್ಮ ಉದ್ಯೋಗನೂ ಆಗುತ್ತೆ, ನಿಮ್ಮ ಆರೋಗ್ಯನೂ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ ಮೇಡಮ್. ನಮಸ್ತೆ, ಕೇಳಿಸ್ತಿದ್ಯಮ್ಮ? ನಮಸ್ತೆ ಮೇಡಮ್. ಹಾಂ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗಾಯತ್ರಿ ಅಂತ, ನಾವು ಬೆಂಗಳೂರು ಬನಶಂಕರಿಂದ ಮಾತಾಡ್ತಾ ಇರೋದು. ಆಯಿತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂಗೆ ತುಂಬಾ ಆರೋಗ್ಯ ಸಮಸ್ಯೆ. ಹ್ಞೂ ಹ್ಞೂ 8 ತಿಂಗಳಿಂದ ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಅದಕ್ಕೆ ತುಂಬಾ ಕೈಕಾಲು ನೋವು, ತುಂಬಾ ಊಟ ಸೇರಲ್ಲ, ಆ ಥರ ಎಲ್ಲ ತುಂಬಾ ಸಮಸ್ಯೆ ಇತ್ತು ಗುರುಜಿ. ಕಳೆದ 8 ತಿಂಗಳಿಂದ ಈ ಸಮಸ್ಯೆ ಇದೆಯಮ್ಮ? ಒಂದು 8-9 ತಿಂಗಳಾಯ್ತು ಗುರುಜಿ. ಇದರಿಂದ ಪ್ರಧಾನವಾಗಿ ಏನು ತೊಂದರೆ ಆಗ್ತದೆ? ಹೊಟ್ಟೆಗೆ ಸಂಬಂಧಪಟ್ಟದ್ದ, ಓಡಾಡ್ಲಿಕ್ಕೆ ಆಗದಿರ ಇರ್ತಕ್ಕಂಥದ್ದ, ತುಂಬಾ ಆಯಾಸ ಆಗೋದಾ? ದೇಹದಲ್ಲಿ ತುಂಬಾನೇ ಗುರುಜಿ, ಗಂಟ್ಲಿಂದ ಹಿಡಿದು ಕಾಲವರೆಗೂ ಫುಲ್ ಕಾಲೆಲ್ಲ ಭಾರ, ಕೈಯೆಲ್ಲ ನೋವು, ಊಟ ಸೇರಲ್ಲ, ಮತ್ತೆ ಜೀರ್ಣ ಆಗಲ್ಲ, ಆ ತರನೇ ಗುರುಜಿ. ಸುಮಾರು 1-2 ದೇವಸ್ಥಾನದಲ್ಲೂ ಕೇಳಿದ್ವಿ, ಅವ್ರು ಈ ತರ ಹಿಂಗೆ ಮಾಟ ಆಗಿದೆ ನಿಮ್ಗೆ ಅಂತ ಹೇಳಿದ್ರು. ಎಲ್ಲ ಕಡೆ ಇದನ್ನೇ ಹೇಳೋದು, ಮಾಟ ಆಗಿರುತ್ತೆ ಅಥವಾ ಏನೋ ಆಗೋಗ್ಬಿಟ್ಟಿರುತ್ತೆ, ಯಾರೋ ಏನೋ ಮಾಡಿಬಿಟ್ಟಿರ್ತಾರೆ. ನಾವು ಅವತ್ತಿಗೆ ದುಡ್ಕೊಂಡು ತಿಂದು ನಮ್ಮನ್ನು ನಾವು ಭಿಕ್ಷೆ ಎತ್ಕೊಂಡು ತಿಂತಾ ಇರೋ ನಮಗೂ ಸಹಿತ ಈ ಮಾಟ ಮಂತ್ರ ಅವರು ಅದು ಎಲ್ಲಿಂದ ತರ್ತಾರಮ್ಮ ದುಡ್ಡನ್ನು? ಎಲೆಕ್ಷನ್ ಟೈಮು ಯಾರಾದರೂ ಹಿಂದೆನೇ ಅವ್ರು ದುಡ್ಡು ಕೊಟ್ಬಿಟ್ಟಿರ್ತಾರ ಅಂತ ಇನ್ನೊಬ್ರ ಮೇಲೆ ಮಾಟ ಮಾಡಿಬಿಡ್ರಿ, ಇನ್ನೊಬ್ರ ಮೇಲೆ ನೀವು ಇನ್ನೊಬ್ರ ಮನೆ ಹಾಳು ಮಾಡಿರಿ ಅಂತ. ನಮ್ಗೆ ಬದುಕಕ್ಕಾಗಲ್ಲ ಗುರುಜಿ, ಆ ತರ ಅಷ್ಟು ನೋವು ಗುರುಜಿ, ಬಾಧೆ ಗುರುಜಿ, ನಿದ್ದೆನೇ ಬರಲ್ಲ ರಾತ್ರಿ ಎಲ್ಲ. ನಾನೊಂದು ಮಾತು ಹೇಳ್ತೇನೆ ಕೇಳು. ಪ್ರತಿ ದಿವಸ ಒಂದು 15 ದಿವಸ ಸಿಸ್ಟಮೆಟಿಕ್ ಆಗಿ ಬಿಸಿನೀರು ಕುಡೀರಿ. 15 ದಿವಸ ಬಿಸಿನೀರು ಕುಡಿಬೇಕು. 15 ದಿವಸ ರಾತ್ರಿ ಹೊತ್ತು 1-2 ಚಿಟಿಗೆಯಷ್ಟು ಓಂ ಕಾಳನ್ನು ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಊಟಕ್ಕೆ ಮುಂಚೆ ಅದನ್ನು ನೀರಿಗೆ ಹಾಕಿಬಿಟ್ಬಿಡಿ. ಊಟ ಆಗಿ ಮಲ್ಕೊಳ್ತಿರಲ್ಲ, ಮಲಗುವಾಗ ಓಂ ಕಾಳನ್ನ 2 ಚಿಟಿಗೆಯಷ್ಟು ಓಂ ಕಾಳನ್ನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿರ್ತಕ್ಕಂಥ ನೀರನ್ನು, ಅವಾಗ ತಣ್ಣಗಾಗಿರುತ್ತೆ, ಆ ನೀರು ಕುಡಿದು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅಂಗೈ ಅಗಲ ಬಾಳೆ ಎಲೆ ತೊಗೊಳ್ಳಿ,
ಅಂಗೈಯಗಲ ಬಾಳೆ ಎಲೆ ತೊಗೊಂಡು ಅದರಲ್ಲಿ ಒಂದಿಡಿಯಷ್ಟು ಅಕ್ಕಿ ಅನ್ನ ಮಾಡಿಬಿಟ್ಟು ಅನ್ನ ಹಾಕಿ ಅದ್ರ ಮೇಲೆ ಸುತ್ತ ಒಂಚೂರು ಅರಿಶಿನ ಹಾಕ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಮೊಸರು ಹಾಕಿ ಅದ್ರ ಮೇಲೆ ಒಂದು ನಿಂಬೆಹಣ್ಣಿಟ್ಟು ಎಡಗೈಯಲ್ಲಿ ದೃಷ್ಟಿ ತೊಗೊಂಡು ಎಲ್ಲನ ದೂರ ಇಟ್ಟು ಬನ್ನಿ. ಈ ಥರ ಒಂದು 18 ದಿವಸ ಮಾಡಿ. ರಾತ್ರಿ ಹೊತ್ತು ಓಂಕಾಳು ತೊಗೋಬೇಕು, ಬೆಳಿಗ್ಗೆ ಹೊತ್ತು ಈ ಕೆಲಸ ಮಾಡಬೇಕು. ಇವೆರಡೂ ನೀವು ಮಾಡ್ತಾ ಬಂದರೆ ಯಾವ ಸಮಸ್ಯೆನೂ ಇರಲ್ಲ. 18 ದಿವಸ ನೀವು ಫಸ್ಟ್ ಕ್ಲಾಸ ರೆಡಿ ಆಗ್ತೀರಿ. ಅದೇ ನನ್ ಮಾಟ ಆಗಿದೆ ಗುರುಜಿ, 2 ಕಡೆ ಹೇಳಿದ್ರು. ನಾನು ಹೇಳ್ತೇನೆ ಕೇಳಮ್ಮ, ನಿನಗೆ ಮಾಟವೂ ಇಲ್ಲ ಮಂತ್ರವೂ ಇಲ್ಲ. ಆಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ, ಅದಕ್ಕೆ ಪರಿಹಾರ ಕೊಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಮಾಟ ಮಂತ್ರ ಆಗಿದೆ ಅಂತ ಮನೇಲಿರ್ತಕ್ಕಂಥವ್ರು ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸಿದ್ರೆ ಪ್ರಯೋಜನ ಏನಮ್ಮ? ಹೋಗ್ಲಿ, ಅವ್ರು ಮಾಟ ಮಂತ್ರ ಆಗಿದೆ ಅಂದಿರ್ತಾನೆ, ಮಾಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರಮ್ಮ? ಇಲ್ಲ ಗುರುಜಿ, ನಾವು ಕೇಳಲಿಲ್ಲ. ಅದು ಕೇಳಬೇಕಲ್ವಾ? ಅವ್ರು ಮಾಟ ಮಂತ್ರ ಆಗಿದೆ ಅಂತ ತಕ್ಷಣ ನೀವು ಸುಮ್ಮನೆ ಮನೆಗೆ ಬಂದ ಅಯ್ಯೋ ನನ್ನ ಮಾಟ ಮಂತ್ರ ಆಗಿದೆ ಅಂತ ತಿನ್ನೋದು ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ದೇಹದಲ್ಲಿ ಶಕ್ತಿ ಎಲ್ಲಿದೆ ಬರಬೇಕು ಅಲ್ವಮ್ಮ? ಸ್ವಲ್ಪ ಎಲ್ಲ ನಾವು ಜನರಲ್ಲಾಗಿ ಚಿಂತನೆ ಮಾಡಬೇಕು. ಮಾಟ ಮಂತ್ರ ಮಾಡ್ತಕ್ಕಂಥವ್ರು ನಿಮಗೆ ಅವತ್ತಿಂದ ಅವತ್ತು ದುಡ್ಕೊಂಡು ತಿನ್ನೋ ನೀವು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿ ಏನು ಪ್ರಾಫಿಟ್ ಬರುತ್ತಮ್ಮ ಅವ್ರಿಗೆ? ಏನು ಮಾಟ ಮಂತ್ರ ಪುಗ್ಸಾಟೆ ಆಗುತ್ತಾ? ಅದಕ್ಕೂ ಖರ್ಚಿದೆ. ಆ ಖರ್ಚನ್ನು ಮಾಡಬೇಕಾದ್ರೆ ಅವರು ನಿನ್ನಿಂದ ಲಾಭ ಏನು ತಾಯಿ? ಇದೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಹೇಳಿರೋದನ್ನು ಇದನ್ನು ಮಾಡು, ಇದರಿಂದ ತುಂಬ ಬೇಗ ಅನುಕೂಲ ಆಗುತ್ತೆ. ನೀನು ಚೆನ್ನಾಗಿರ್ತೀಯ. ಒಳ್ಳೆಯದಾಗಲಿಮ್ಮ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಗುರುಜಿ, ಇದೇ ಬರುವ ಗುರುವಾರ ಗ್ರಹಣ ಸಂಭವಿಸ್ತಾ ಇದೆ ಅಂತ ಹೇಳಿ. ಹೌದಮ್ಮ, ಗ್ರಹಣ, ಅಮಾವಾಸ್ಯೆ ಜೊತೆಗೆ ಆ ದಿನ ನಾವು ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರದ ಸಂಪೂರ್ಣ ಮಾಹಿತಿಯನ್ನು ನಾಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದರಂತೆ ತಾವು ಮಾಡಿಕೊಳ್ಳಿ. ಆದರೆ ಕಳೆದ ಬಾರಿ ಆದಂಥ ಅಚಾತುರ್ಯಗಳಾಗೋದು ಬೇಡ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಈ ತಂತ್ರಸಾರದ ರಹಸ್ಯವೇನು, ಅದನ್ನು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಿದ್ರೆ ಅದರ ಫಲ ನಮಗೆ ಸಿಗುತ್ತೆ. ಯಾಕೆಂದರೆ ಸಿಗುವುದು ಬಹಳ ವಿರಳ, ಅಪರೂಪ ಇದು. ಗ್ರಹಣ ಎಂಬತಕ್ಕಂಥದ್ದು ನಮಗೆ ಕಾಣದಿರೇ ಇರ್ಬೋದು. ಈಗ ನಾನು ಅದನ್ನೇ ಹೇಳ್ತಿದ್ದೀನಿ. ಗ್ರಹಣ ನಮಗೆ ಕಾಣದಿದ್ದರೂ ಒಂದು ಅರ್ಥ ಮಾಡ್ಕೋಬೇಕು, ಗ್ರಹಣ ಇದೆ ಎಂಬತಕ್ಕಂಥದ್ದು ಸಾಬೀತಾದ ಮೇಲೆ ಅದರ ಫಲಾಫಲಗಳು, ಅದರ ದೋಷಗಳು ಅಂತಕ್ಕಂಥದ್ದು ಖಂಡಿತ ಇದ್ದೇ ಇರುತ್ತೆ. ಅದು 27 ನಕ್ಷತ್ರ 12 ರಾಶಿಗಳ ಮೇಲೆ ಯಾವ ರಾಶಿಗಳಿಗೆ ಯಾವ ನಕ್ಷತ್ರಕ್ಕೆ ಪರ್ಟಿಕ್ಯುಲರ್ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಕಾಣೋದು ಕಾಣದಿದ್ದು ನಭೋಮಂಡಲದಲ್ಲಿರ್ತಕ್ಕಂಥ ಕೌತುಕ ಒಪ್ಕೊಳ್ಳೋಣ. ಆದರೆ ಕಾಣೋದು ಕಾಣದಿದ್ದೀಗ ನಮ್ಮ ಹೊರದೇಶದಲ್ಲಿ ಈಗ ನಮಗಿಲ್ಲಿ ಬೆಳಕಿದೆ. ಇವಾಗ ನಾವು ಬೆಳಗಿನ ಸಮಯ 9:30 ನಾವಿದ್ದೀವಿ. ಬೇರೆ ಕಡೆ ಇದು 11 ಗಂಟೆ ಆಗಿರುತ್ತೆ. ಬೇರೆ ಕಡೆ ಅದು ರಾತ್ರಿ ಮಲಗಿರ್ತಾರೆ ಜನ. ಹಾಗಂತೇಳ್ಬಿಟ್ಟು ನಮಗೆ ಸಂಬಂಧ ಇಲ್ಲ ಅಂತ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದಲ್ಲ. ಗ್ರಹಣ ಅಂತಿದ್ದಾಗ ಗ್ರಹಣ ಇಡೀ ಭಾರತಕ್ಕೆ ಅನ್ನೋದಕ್ಕಿಂತ ನಮ್ಮ ಈ ಭೂಮಂಡಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಣದಿಂದ ಆಗುವಂಥ ಲಾಭ ನಷ್ಟಗಳು ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಇದು ಲಾಭ ಅನ್ನೋಕ್ಕಿಂತ ನಷ್ಟವೇ ಜಾಸ್ತಿ ಇರುತ್ತೆ. ಯಾಕೆಂದರೆ ಗ್ರಹಗಳ ಮೇಲೆ ಅದರ ಕಿರಣ ಬಿದ್ದಾಗ ಅಲ್ಲಿ ಆಗುವಂಥ ವ್ಯತ್ಯಾಸ, ಆ ವ್ಯತ್ಯಾಸಗಳಿಗೆ ನೋವು ಅನುಭವಿಸುವಂಥ ಪರಿಸ್ಥಿತಿನೇ ಇರುತ್ತೆ ವಿನಃ ಅಲ್ಲಿ ಲಾಭ ಇಲ್ಲ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಆದಮೇಲೆ ನೀನು ಅದೃಷ್ಟ ಬದಲಾಗೋಯ್ತು ಅಂತ. ಗ್ರಹಣ ಆದ ತಕ್ಷಣ ನೀನು ಅದೃಷ್ಟ ಬರುತ್ತೆ ಅಂತ. ಅದೃಷ್ಟ ಬರೋದು ಇಲ್ಲ, ದುರಾದೃಷ್ಟ ಮೈ ಮೇಲೆ ಅಂಟ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಎಚ್ಚರಿಕೆ ಮಾತ್ರ ಎಲ್ಲರಿಗೂ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭ.